Hello and welcome to Panchajanya IAS. Today in this class we are going to see the current affairs of 25th June 2024. Now let us see the topics that today we are going to discuss. Yes. First article, Kerala House passes a resolution to rename the state Kerala. ಸೊ ಈ ಒಂದು ಟಾಪಿಕ್ ನಮಗೆ GS2 ಪೇಪರ್ ನಲ್ಲಿ ಬರುತ್ತೆ. ಸೊ ಇದು ಪಾಲಿಟಿ ಅಂಡರ್ ನಲ್ಲಿ ಇದನ್ನ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಆರ್ಟಿಕಲ್, ಕುಕಿ ಜೋ ಗ್ರೂಪ್ಸ್ ಟೇಕ್ ಔಟ್ ರ್ಯಾಲಿ ಇನ್ ಮಣಿಪುರ್ ಸೀಕಿಂಗ್ ಯೂನಿಯನ್ ಟೆರಿಟರಿ. ಸೊ ಇದು ನಮ್ಗೆ GS2 ಪೇಪರ್ ನಲ್ಲಿ ಪಾಲಿಟಿ ಅಂಡರ್ ನಲ್ಲಿ ಇದನ್ನ ಸ್ಟಡಿ ಮಾಡ್ತೀವಿ. And the next article, ಇಂಪಾರ್ಟೆನ್ಸ್ ಆಫ್ ದಿ ಇಂಡಿಯನ್ ಹಿಮಾಲಯನ್ ರೀಜನ್ ಅಂತ ಇದೆ. ಓಕೆ, ಸೊ ಇಟ್ ಈಸ್ ಇಂಪಾರ್ಟೆಂಟ್ ಫ್ರಮ್ GS ಪೇಪರ್ 1 ಅಂಡರ್ ಜಿಯೋಗ್ರಫಿ ಸಬ್ಜೆಕ್ಟ್. And the next article, the Niti Ayog's project in Great Nicobar. So it is important from GS paper 3 under environment and ecology. And the next article, critical minerals, first 6 blocks awarded. So it is important from again GS paper 1 under geography. And the last article, Srinagar's World Crop City that will ಪ್ರಮೋಟ್ ಗ್ಲೋಬಲ್ ಲಿಂಕ್ಸ್ ಅಂತ ಇದೆ. ಸೊ ಇದನ್ನ ನಾವು GS ಪೇಪರ್ 1 ನಲ್ಲಿ ಆರ್ಟ್ ಅಂಡ್ ಕಲ್ಚರ್ ನಲ್ಲಿ ಸ್ಟಡಿ ಮಾಡ್ತೀವಿ. Now let us see the articles in details. So before going to that, let us see the some prelims related questions. ಸೊ ನಿನ್ನೆ ಕ್ಲಾಸ್ ನಲ್ಲಿ ಈ ಒಂದು ಕ್ವಶನ್ಸ್ ಗಳನ್ನ ನೀಡಿದ್ದೆ. ಸೊ ಅದರ ಒಂದು ಉತ್ತರಗಳನ್ನ ನಾವು ಇವಾಗ ನೋಡೋಣ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಸ್ಪೀಕರ್ ಪ್ರೋಟೆಮ್ ಬಗ್ಗೆ ಇದೆ. ಸ್ಪೀಕರ್ ಪ್ರೋಟೆಮ್ ಅಂತಂದ್ರೆ ಹಂಗಾಮಿ ಸ್ಪೀಕರ್ ಬಗ್ಗೆ. ಸೊ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಫಸ್ಟ್ ಸ್ಟೇಟ್ಮೆಂಟ್, ದ ಪ್ರೆಸಿಡೆಂಟ್ ಅಪಾಯಿಂಟ್ಸ್ ಅ ಮೆಂಬರ್ ಆಫ್ ಲೋಕಸಭಾ ಆಸ್ ದ ಸ್ಪೀಕರ್ ಪ್ರೋಟೆಮ್ ಅಂತ ಇದೆ. ಸೊ ಇವರನ್ನ ಯಾರು ಆಯ್ಕೆ ಮಾಡ್ತಾರೆ? ಇಲ್ಲಿ ಪ್ರೆಸಿಡೆಂಟ್ ಅವರು ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಕೇಳಿರೋದು ಅಬೋ ಸ್ಟೇಟ್ಮೆಂಟ್ಗಳಲ್ಲಿ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಈ ಒಂದು ಸ್ಪೀಕರ್ನ ಅಂದ್ರೆ ಪ್ರೋಟೆಮ್ ಸ್ಪೀಕರ್ನ ಪ್ರೆಸಿಡೆಂಟ್ ಅವರೇ ಆಯ್ಕೆ ಮಾಡ್ತಾರೆ. ಸೊ ಇದು ಸರಿ ಆಗತ್ತೆ. ನೆಕ್ಸ್ಟ್ ಇಲ್ಲಿ, ದ ಕಾನ್ಸ್ಟಿಟ್ಯೂಷನಲ್ ಮೆನ್ಷನ್ ಓತ್ ಟು ದ ಆಫೀಸ್ ಆಫ್ ಸ್ಪೀಕರ್ ಪ್ರೋಟೆಮ್ ಅಂತ ಇದೆ. ಓಕೆ, ಸೊ ನಿನ್ನೆ ಕ್ಲಾಸ್ ನಲ್ಲಿ ನಿಮಗೆ ಸ್ಪೀಕರ್ ಪ್ರೋಟೆಮ್ ಬಗ್ಗೆ ಹೇಳ್ಬೇಕಂತಂದ್ರೆ, ಸೊ ಈ ಒಂದು ಪೋಸ್ಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಆಗಿಲ್ಲ. ಓಕೆ, ಸೊ ಇದು ಎಲ್ಲಿ ಮೆನ್ಷನ್ ಆಗಿದೆ ಅಂತಂದ್ರೆ, ಸೊ ಅಲ್ಲಿ ಒಂದು ಹ್ಯಾಂಡ್ ಬುಕ್ ಬರುತ್ತೆ. ಆ ಹ್ಯಾಂಡ್ ಬುಕ್ ಅಲ್ಲಿ ಮೆನ್ಷನ್ ಆಗಿರುವಂತದ್ದು. ಸೊ ಈ ಹ್ಯಾಂಡ್ ಬುಕ್ ಅಲ್ಲಿ ಅವರ ಒಂದು ಓತ್ ಬಗ್ಗೆ, ಅವರ ಒಂದು ಡ್ಯೂಟಿ ಬಗ್ಗೆ ಸೊ ಇಲ್ಲಿ ಮೆನ್ಷನ್ ಆಗಿದೆ ಈ ಹ್ಯಾಂಡ್ ಬುಕ್ ಅಲ್ಲಿ, ಆದ್ರೆ ಸಂವಿಧಾನದಲ್ಲಿ ಉಲ್ಲೇಖ ಆಗಿಲ್ಲ. ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ರಾಂಗ್ ಆಗತ್ತೆ. ಅಂಡ್ ದ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ, ದ ಸ್ಪೀಕರ್ ಪ್ರೋಗ್ರಾಮ್ ಹ್ಯಾಸ್ ಲಿಮಿಟೆಡ್ ಪವರ್ಸ್. ಜಸ್ಟ್ ನೋಟ್ ದ ವರ್ಡ್ ಲಿಮಿಟೆಡ್ ಪವರ್ ಟು ದಟ್ ಆಫ್ ದ ಸ್ಪೀಕರ್ ಅಂತ ಇದೆ. ಸೊ ಇಲ್ಲಿ ಸ್ಪೀಕರ್ ಪ್ರೋಟೆಮ್ ಅವರು ಏನ್ ಮಾಡಿರ್ತಾರೆ ಅಂತಂದ್ರೆ, ಈ ಸ್ಪೀಕರ್ ಹೊಂದಿರುವ ಎಲ್ಲ ಒಂದು ಅಧಿಕಾರವನ್ನು ಕೂಡ ಈ ಸ್ಪೀಕರ್ ಪ್ರೋಟೆಮ್ ಅವರು ಹೊಂದಿರ್ತಾರೆ. ನಾಟ್ ಇಲ್ಲಿ ಲಿಮಿಟೆಡ್ ಪವರ್, ಸೊ ಆಲ್ ದ ಪವರ್. ಸೊ ಇದು ಸರಿ ಆಗತ್ತೆ. ಅಂದ್ರೆ ಇದು ರಾಂಗ್ ಆಗತ್ತೆ. ಲಿಮಿಟೆಡ್ ಪವರ್ ಅಂತಂದ್ರೆ ಅದು ರಾಂಗ್ ಆಗತ್ತೆ. ಸೊ ಇಲ್ಲಿ ಸರಿ ಉತ್ತರ ಯಾವ್ದಾಗತ್ತೆ? 2 and 3 ಆರ್ ಇನ್ಕರೆಕ್ಟ್ ಇದೆ. ಸೊ ಹೀಗಾಗಿ ಇನ್ಕರೆಕ್ಟ್ ಕೇಳಿರೋದವರು. ಸೊ ಇಲ್ಲಿ ಆಪ್ಷನ್ 2 ಏನಾಗತ್ತೆ? ಸರಿ ಉತ್ತರ ಆಗತ್ತೆ. Now let us move on to the second question. What is the primary purpose of the cover signal system ಅಂತ ಇದೆ. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತೀರಾ? ರೈಲ್ವೆ ನಲ್ಲಿ ಯೂಸ್ ಮಾಡ್ತಾರಲ್ವಾ? ಸೊ ಇದರ ಒಂದು ಪ್ರೈಮರಿ ಉದ್ದೇಶ ಅಂದ್ರೆ ಪ್ರಾಥಮಿಕ ಉದ್ದೇಶ ಏನಂತಂದ್ರೆ, ಇದು ಏನ್ ಮಾಡುತ್ತೆ? ಸೊ ಇಲ್ಲಿ ಎನ್ಹಾನ್ಸಿಂಗ್ ಪ್ಯಾಸೆಂಜರ್ ಕಂಫರ್ಟ್ ಅಂತ ಇದೆ. ಇದು ಆಗಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಪ್ರಿವೆಂಟಿಂಗ್ ಟ್ರೈನ್ ಕೊಲಿಜನ್. ಎಸ್, ಮೇಜರ್ ಪರ್ಪಸ್ ಏನಿದ್ರದ್ದು ಡಿಕ್ಕಿ ಹೊಡೆಯೋದನ್ನ, ಟ್ರೈನ್ಗಳು ಪರಸ್ಪರ ಡಿಕ್ಕಿ ಹೊಡೆಯೋದನ್ನ ಏನ್ ಮಾಡುತ್ತೆ? ಅದು ಸ್ಟಾಪ್, ತಡೆ ಹಿಡಿಯುತ್ತೆ.
ನೆಕ್ಸ್ಟ್ ಇಲ್ಲಿ ಎಸ್, ಇದು ಆಪ್ಷನ್ ಬಿ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಅಂಡ್ ದೆನ್ ಲಾಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಸಬ್ಜೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಯಾವುದಕ್ಕೆ? ಕ್ರಿಮಿ ಲೇಯರ್ಗೆ ಇವುಗಳಲ್ಲಿ ಯಾವುದು ರಿಲೇಟೆಡ್ ಆಗೋಲ್ಲ ಅಂತ. ಓಕೆ, ಸೊ ಇಲ್ಲಿ ಶೆಡ್ಯೂಲ್ಸ್ ಕಾಸ್ಟ್ ಓನ್ಲಿ ಅಂತ ಇದೆ, ಶೆಡ್ಯೂಲ್ ಟ್ರೈಬ್ಸ್ ಓನ್ಲಿ ಇದೆ. ಸೊ ಇಲ್ಲಿ ಆಪ್ಷನ್ 3 ಬೋತ್ SC ಅಂಡ್ ST ಅಂತಂದ್ರೆ 1 and 2 ಇದೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಇದೆ. ಸೊ ಇಲ್ಲಿ ಕ್ರಿಮಿ ಲೇಯರ್ ಒಂದು ಕಾನ್ಸೆಪ್ಟ್ ಅಂತ ಬಂದ್ರೆ, ಸೊ ಇಲ್ಲಿ ಬೋತ್ SC ST ಅವರನ್ನ ಏನು ಮಾಡ್ಲಾಗತ್ತೆ, ಹೊರಗಿಡ್ಲಾಗತ್ತೆ. ಅಂದ್ರೆ ಆಪ್ಷನ್ 3 ಕರೆಕ್ಟ್ ಆಗತ್ತೆ, ಬೋತ್ SC ಅಂಡ್ ST. Yes. Now let us see the articles in detail. Yes. Here a title says Kerala House passes resolution to rename the state Kerala ಅಂತ ಇದೆ. ಓಕೆ, ಸೊ ಈ ಕೇರಳ ಅನ್ನುವಂತ ಹೆಸರನ್ನ ಚೇಂಜ್ ಮಾಡ್ಲಿಕ್ಕೆ, ಸೊ ಅದನ್ನ ಏನಂತ ಬದಲಾಯಿಸ್ಲಿಕ್ಕೆ, ಕೇರಳಂ ಅಂತ ಬದಲಾಯಿಸ್ಲಿಕ್ಕೆ ಕೇರಳ ಗೌರ್ಮೆಂಟ್ ಏನ್ ಮಾಡಿದೆ ಅಂತಂದ್ರೆ ಒಂದು ನಿರ್ಣಯವನ್ನ ಅಂಗೀಕಾರ ಮಾಡಿದೆ. ಸೊ ಹೀಗಾಗಿ ಸೊ ಇದು ನಮಗೆ ಪಾಲಿಟಿ, ಓಕೆ, GS ಪೇಪರ್ 2 ಪಾಲಿಟಿ ಅಂಡರ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇದು ಎಲ್ಲಿ ಬರುತ್ತೆ ಅಂದ್ರೆ GS2 ಪೇಪರ್ ನಲ್ಲಿ ನಮಗೆ ಶೆಡ್ಯೂಲ್ಸ್ ಅಂತ ಬರುತ್ತೆ. ಓಕೆ, ಶೆಡ್ಯೂಲ್ಸ್ ಅಲ್ಲಿ ಟೋಟಲ್ 12 ಶೆಡ್ಯೂಲ್ಸ್ ಇದೆ. ಸೊ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಎಷ್ಟಿದ್ದು ಅಂದ್ರೆ ಶೆಡ್ಯೂಲ್ಸ್ 8 ಇದ್ದು. ಓಕೆ, 8ರಲ್ಲಿ ಸೊ ಇದರಲ್ಲಿ ನಮಗೆ ಮೊದಲನೇ ಶೆಡ್ಯೂಲ್ ಏನ್ ಹೇಳುತ್ತೆ ಅಂದ್ರೆ ಫಸ್ಟ್ ಶೆಡ್ಯೂಲ್. ಓಕೆ, ಫಸ್ಟ್ ಶೆಡ್ಯೂಲ್ ಏನ್ ಹೇಳುತ್ತೆ ಅಂತಂದ್ರೆ, ಸೊ ಇದರಲ್ಲಿ ನಮ್ಗೆ ವೇರಿಯಸ್ ಸ್ಟೇಟ್ಸ್ ಪ್ಲಸ್ ಯೂನಿಯನ್ ಟೆರಿಟರಿಗಳನ್ನ, ಸೊ ಈ ಒಂದು ಏನಾಗುತ್ತೆ ಈ ಶೆಡ್ಯೂಲ್ ಹೇಳುತ್ತೆ. ಓಕೆ, ಸೊ ಇದರಲ್ಲಿ ಆ ಒಂದು ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರಿಗಳ ಒಂದು ಆಡಳಿತದ ಬಗ್ಗೆ, ಓಕೆ, ಹಾಗೆ ಆ ಒಂದು ಗಡಿಗಳ ಬಗ್ಗೆ, ಬೌಂಡ್ರಿಗಳ ಬಗ್ಗೆ ಏನ್ ಮಾಡುತ್ತೆ, ಇದು ಡಿಫೈನ್ ಮಾಡುತ್ತೆ. ಸೊ ಈ ಒಂದು ಶೆಡ್ಯೂಲ್. ಹಾಗಿದ್ರೆ ಈ ಒಂದು ಈ ರೀತಿಯ ಚೇಂಜ್ ಮಾಡ್ಬೇಕಿದ್ರೆ ಯಾವೆಲ್ಲ ಪ್ರೊಸೀಜರ್ಗಳು ಫಾಲೋ ಆಗುತ್ತೆ ಸಂವಿಧಾನದಲ್ಲಿ ಅಂತಂದ್ರೆ, ಫಸ್ಟ್ ಇವಾಗ ಕಾಂಟೆಕ್ಸ್ಟ್ ನೋಡೋಣ. ಏನಾಗಿದೆ ಅಂತಂದ್ರೆ ಇಲ್ಲಿ ದ ಕೇರಳ ಅಸೆಂಬ್ಲಿ ಇನ್ ಯುನಾನಿಮಸ್ ಡಿಸಿಷನ್ ಆನ್ ಮಂಡೇ ಪಾಸ್ಡ್ ಅ ರೆಸಲ್ಯೂಷನ್ ಪ್ರಪೋಸಿಂಗ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಟು ದ ಚೇಂಜ್ ನೇಮ್ ಆಫ್ ದ ಸ್ಟೇಟ್ ಕೇರಳಂ ಅಂತ ಇದೆ. ಓಕೆ, ಎಸ್, ಎಸ್. ಸೊ ಇದು ಏಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಕೇರಳ ವಿಧಾನಸಭೆ ಇವಾಗ ರೆಸಲ್ಯೂಷನ್ ಪಾಸ್ ಮಾಡಿದೆ. ಸೊ ಆ ಒಂದು ಕೇರಳ ಇರುವಂತಹ ಒಂದು ಟರ್ಮ್ ಅನ್ನ ಕೇರಳಂ ಅಂತ ಬದಲಾಯಿಸ್ಲಿಕ್ಕೆ. ಓಕೆ, ಹಾಗಿದ್ರೆ ಈ ರೀನೇಮಿಂಗ್ ಸ್ಟೇಟ್ಸ್ ಯಾವ ರೀತಿ ಆಗತ್ತೆ ಅಂತಂದ್ರೆ, ಯಾವೆಲ್ಲ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗತ್ತೆ ಅಂತಂದ್ರೆ ಇಲ್ಲಿ ರೀನೇಮಿಂಗ್ ಆಫ್ ಸ್ಟೇಟ್ಸ್. ಸೊ ಈಗ ಆಲ್ರೆಡಿ ಅಸ್ತಿತ್ವದಲ್ಲಿರುವಂತ ಒಂದು ರಾಜ್ಯದ ಹೆಸರನ್ನ, ಓಕೆ, ರಾಜ್ಯದ ಹೆಸರಾಗಿರ್ಬೋದು ಅಥವಾ ಅದರ ಬೌಂಡ್ರಿ ಆಗಿರ್ಬೋದು ಅಥವಾ ನ್ಯೂ ಸ್ಟೇಟ್ ಅನ್ನ ಫಾರ್ಮ್ ಮಾಡೋದಾಗಿರ್ಬೋದು. ಓಕೆ, ಸೊ ಇದಕ್ಕೆ ಯಾವೆಲ್ಲ ಪ್ರೊಸೀಜರ್ಗಳು ಅಪ್ಲೈ ಆಗತ್ತೆ ಅಂತಂದ್ರೆ, ಸಾಂವಿಧಾನಿಕ ನಿಬಂಧನೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಏನಿದೆ ಅಂತಂದ್ರೆ, ಸೊ ಇಲ್ಲಿ ಫಸ್ಟ್ ಪ್ರೊಸೀಜರ್ ಏನಂತಂದ್ರೆ, ಈ ರೀತಿಯ ಒಂದು ರಾಜ್ಯದ ಹೆಸರನ್ನ ಬದಲಾಯಿಸುವಂತ ಅಧಿಕಾರ ಯಾರಿಗಿರುತ್ತೆ ಅಂತಂದ್ರೆ ಸಂಸತ್ತಿಗೆ ಇರುತ್ತೆ. ಸಂಸತ್ತಿಗೆ ರಾಜ್ಯದ ಹೆಸರನ್ನು ಬದಲಾಯಿಸುವಂತ ಒಂದು ಅಧಿಕಾರವನ್ನ ನೀಡಲಾಗಿದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಭಾರತದ ಸಂವಿಧಾನವು, ಸೊ ಇಲ್ಲಿ ಆರ್ಟಿಕಲ್ 3 ಏನ್ ಹೇಳುತ್ತೆ ಅಂತಂದ್ರೆ, ಓಕೆ, ಸೊ ಆರ್ಟಿಕಲ್ 3, ಸೊ ಈ ಒಂದು ವಿಧಿ ಅಡಿಯಲ್ಲಿ ಏನ್ ಮಾಡಬಹುದು ಅಂತಂದ್ರೆ ರಾಜ್ಯದ ಹೆಸರನ್ನ ಚೇಂಜ್ ಮಾಡಬಹುದು. ಸೊ ಇಲ್ಲಿ ನಮ್ಗೆ ಆರ್ಟಿಕಲ್ 1 ಹೇಳುತ್ತೆ, ಆರ್ಟಿಕಲ್ 1 ಜಸ್ಟ್ ಟಾಕ್ಸ್ ಅಬೌಟ್ ವೇರಿಯಸ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಅಂಡ್ ಡಿಫೈನ್ ದೇರ್ ಬೌಂಡ್ರೀಸ್. ಬಟ್ ಆರ್ಟಿಕಲ್ 3 ಏನ್ ಹೇಳುತ್ತೆ, ಇಲ್ಲಿ ಆ ಒಂದು ರಾಜ್ಯದ ಹೆಸರನ್ನ ಬದಲಾಯಿಸುವಂತ ಅಧಿಕಾರವನ್ನ ಸಂಸತ್ತಿಗೆ ನೀಡುತ್ತೆ. ಎಸ್, ಸೊ ಇಲ್ಲಿ ಪ್ರಸ್ತಾವನೆ ಯಾವ ರೀತಿ ಸ್ಟಾರ್ಟ್ ಆಗತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಒಂದು ರಾಜ್ಯದ ಮರುನಾಮಕರಣ ಪ್ರಕ್ರಿಯೆಯನ್ನು ಸಂಸತ್ತು ಅಥವಾ ರಾಜ್ಯ, ಓಕೆ, ವಿಧಾನಸಭೆಯಿಂದ ಆರಂಭಿಸಬಹುದು. ಸೊ ಇಲ್ಲಿ ಏನ್ ಮಾಡ್ಬೋದು,
ಅಂದ್ರೆ ಪಾರ್ಲಿಮೆಂಟ್ ಅಲೋನ್ ಕ್ಯಾನ್ ಇನಿಷಿಯೇಟ್ ದಿ ಪ್ರೊಸೆಸ್ ಆರ್ ಇವನ್ ಸ್ಟೇಟ್ ಕ್ಯಾನ್ ಆಲ್ಸೋ ಇನಿಷಿಯೇಟ್ ದಿಸ್ ಪ್ರೊಸೆಸ್. ಸೊ ಈ ಒಂದು ಪ್ರಸ್ತುತ ಕೇರಳ ರಾಜ್ಯ ಏನ್ ಮಾಡಿದೆ, ಈ ಒಂದು ಪ್ರಕ್ರಿಯೆಯನ್ನ ಆರಂಭಿಸಿದೆ. ಇಲ್ಲಿ ಸಂಸತ್ತು ಯಾವುದೇ ಒಂದು ಪಾತ್ರವನ್ನ ವಹಿಸಿಲ್ಲ. ಸೊ ಇಲ್ಲಿ ವಹಿಸಿರೋದು ರಾಜ್ಯ ಮಾತ್ರ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ರಾಜ್ಯ ಶಾಸಕಾಂಗವು ಕೇಂದ್ರ ಸರ್ಕಾರಕ್ಕೆ ನಿರ್ಣಯದ ರೂಪದಲ್ಲಿ, ಸೊ ಇವಾಗ ಏನ್ ಮಾಡಿದೆ, ಅದು ತನ್ನ ವಿಧಾನಸಭೆಯಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದೆ. ಸೊ ಆ ರೆಸಲ್ಯೂಷನ್ ಪಾಸ್ ಮಾಡಿ ಅದು ಏನ್ ಮಾಡತ್ತೆ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಕಳ್ಸತ್ತೆ. ಓಕೆ, ಕೇಂದ್ರಕ್ಕೆ ಕಳ್ಸತ್ತೆ. ನೆಕ್ಸ್ಟ್ ಇಲ್ಲಿ ಸಂಸತ್ತಿನಲ್ಲಿ, ನೆಕ್ಸ್ಟ್ ಇಲ್ಲಿ ಸಂಸತ್ತಿಗೆ ಬಂದ್ರೆ, ಪಾರ್ಲಿಮೆಂಟ್ಗೆ, ಸ್ಟೇಟ್ ನಿಂದ ಸಂಸತ್ತಿಗೆ ಬಂದ್ರೆ, ಸೊ ಅಲ್ಲಿ ಏನಾಗುತ್ತೆ, ರಾಷ್ಟ್ರಪತಿಗಳ ಶಿಫಾರಸು ಇದು. ಓಕೆ, ಸೊ ಅಂದ್ರೆ ಫಸ್ಟ್ ಇದು ಇವ್ರಿಗೆ ಹೋಗುತ್ತೆ, ಪ್ರೆಸಿಡೆಂಟ್ ಅವ್ರಿಗೆ ಹೋಗುತ್ತೆ. ಪ್ರೆಸಿಡೆಂಟ್ ಅವ್ರು ಏನಾದ್ರೂ ಇದಕ್ಕೆ ಅಸೆಂಟ್ ಅನ್ನ ಕೊಟ್ರೆ ಅಥವಾ ಒಪ್ಪಿಗೆಯನ್ನ ಕೊಟ್ರೆ ಅದಕ್ಕೆ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಸಂಸತ್ತಿನಲ್ಲಿ ಅದನ್ನ ಡಿಸ್ಕಸ್ ಮಾಡ್ತಾರೆ. ಓಕೆ, ಸೊ ಅದು ಅಲ್ಲಿ ಅಂಗೀಕಾರವಾದ್ರೆ ಅದೇನಾಗತ್ತೆ, ಅವಾಗ ಆ ಒಂದು ಸ್ಟೇಟ್ ನ ಹೆಸರು ಏನಾಗತ್ತೆ, ಬದಲಾವಣೆ ಆಗತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಯಾವೆಲ್ಲ ಪ್ರೊಸೀಜರ್ ಅಥವಾ ಮೆಥಡ್ ಫಾಲೋ ಆಗತ್ತೆ ಅಂತಂದ್ರೆ ಇಲ್ಲಿ ಅಂತಹ ಯಾವುದೇ ಬದಲಾವಣೆಗಳಿಂದ, ಸೊ ಇಲ್ಲಿ ಇನ್ನೊಂದು ಏನಂತಂದ್ರೆ ಸಂಸತ್ ಏನಾದ್ರೂ ಯಾವ್ದಾದ್ರು ಒಂದು ರಾಜ್ಯದ ಹೆಸರನ್ನ ಚೇಂಜ್ ಮಾಡ್ಬೇಕಂತಂದ್ರೆ, ಸೊ ಅದ್ರ ಫಸ್ಟ್ ಯಾರು ಅದಕ್ಕೆ ಒಪ್ಪಿಗೆ ಕೊಡ್ಬೇಕು, ರಾಷ್ಟ್ರಪತಿಗಳು ಅದಕ್ಕೆ ಅನುಮತಿಯನ್ನು ನೀಡಬೇಕು. ಅಂದಾಗ ಮಾತ್ರ ಏನ್ ಮಾಡ್ಬೋದು, ಈ ಒಂದು ಸಂಸತ್ತು ಆ ಒಂದು ರೆಸಲ್ಯೂಷನ್ ಪಾಸ್ ಮಾಡಬಹುದು. ವಿತೌಟ್ ಇಲ್ಲಿ ರಾಷ್ಟ್ರಪತಿಗಳ ಒಪ್ಪಿಗೆ ಇಲ್ದನೆ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಈ ಒಂದು ನಿರ್ಣಯವನ್ನ ಅಂದ್ರೆ ರಾಜ್ಯದ ಹೆಸರನ್ನ ಬದಲಾಯಿಸುವಂತ ಒಂದು ನಿರ್ಣಯವನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಇಲ್ಲಿ ಇನ್ ಕೇಸ್ ಫಸ್ಟ್ ಏನಾದ್ರು ಸಂಸತ್ತೆ ಏನಾದ್ರೂ ಒಂದು ಮಸೂದೆಯನ್ನ ಪಾಸ್ ಮಾಡಿದ್ರೆ, ಸಂಸತ್ತೆ ಯಾವ್ದಾದ್ರು ಒಂದು ರಾಜ್ಯದ ಹೆಸರನ್ನ ಚೇಂಜ್ ಮಾಡ್ಬೇಕಾಗಿದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಅಲ್ಲಿ ಫಸ್ಟ್ ಯಾರ್ದು ಒಪ್ಪಿಗೆ ಬೇಕಾಗತ್ತೆ, ಪ್ರೆಸಿಡೆಂಟ್ ಅವ್ರದ್ದು ಒಪ್ಪಿಗೆ ಬೇಕಾಗತ್ತೆ. ಸೊ ಇಲ್ಲಿ ಆ ರಾಜ್ಯದ ಯಾವ ಒಂದು ರಾಜ್ಯದ ಹೆಸರನ್ನು ಚೇಂಜ್ ಮಾಡ್ಬೇಕಾಗಿರುತ್ತಲ್ವಾ, ಆ ರಾಜ್ಯದ ಒಪ್ಪಿಗೆ ಇಲ್ದನೆ ಕೂಡ ಸಂಸತ್ತು ಸೊ ಈ ಒಂದು ಮರುನಾಮಕರಣವನ್ನ ಮಾಡಬಹುದಾಗಿತ್ತು. ಬಟ್ ಇಲ್ಲಿ ತಿದ್ದುಪಡಿಯ ಮೂಲಕ ಏನ್ ಮಾಡ್ಲಾಯ್ತು ಅಂತಂದ್ರೆ, ಸೊ ಇಲ್ಲಿ ರಾಜ್ಯಗಳಿಗೂ ಕೂಡ ಅದರ ಒಂದು ಸಲಹೆಯನ್ನ ಪಡಿಲಿಕ್ಕೆ ಸೊ ಒಂದು ಅವಕಾಶವನ್ನ ನೀಡಲಾಗತ್ತೆ. ಬಟ್ ಇಲ್ಲಿ ರಾಜ್ಯದ ಒಂದು ಅಭಿಪ್ರಾಯ ಏನಂತಂದ್ರೆ, ಓಕೆ, ಸೊ ಇಲ್ಲಿ ಏನ್ ಮಾಡ್ಲಾಗತ್ತೆ, ಸಂಸತ್ತಿನಲ್ಲಿ ಅದನ್ನ ರೆಸಲ್ಯೂಷನ್ ಪಾಸ್ ಮಾಡಿ ಸೊ ಆ ಒಂದು ರೆಸಲ್ಯೂಷನ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಕಳಿಸ್ತಾರೆ. ಓಕೆ, ಸೊ ಕಳ್ಸಿದ ನಂತರ ಅದೇನ್ ಮಾಡತ್ತೆ ಅಂತಂದ್ರೆ ಏನಾದ್ರೂ ಶಿಫಾರಸನ್ನ ಏನಾದ್ರೂ ತಿದ್ದುಪಡಿ ಮಾಡ್ಬೇಕನ್ನೋದ್ರ ಬಗ್ಗೆ ಏನ್ ಮಾಡತ್ತೆ ಅದು, ಸೊ ಇಲ್ಲಿ ರಾಷ್ಟ್ರಪತಿಗೆ ಕಳಿಸ್ತಾರಲ್ವಾ, ಸೊ ಅವರು ಒಂದು ಟೈಮಿಂಗ್ ಅನ್ನ ಕೊಡ್ತಾರೆ. ಆ ಟೈಮ್ ನಲ್ಲಿ ಏನ್ ಮಾಡ್ಬೇಕು, ಇವರು ಅದಕ್ಕೆ ಉತ್ತರಿಸಬೇಕು. ಸೊ ಇನ್ ಕೇಸ್ ಇವರು ಉತ್ತರ ನೀಡದೇ ಇದ್ರು ಕೂಡ ಆ ಒಂದು ಸರಿಯಾದ ಟೈಮ್ ಅಲ್ಲಿ ಸೊ ಇದನ್ನ ಏನ್ ಮಾಡ್ತಾರೆ, ಕನ್ಸಿಡರ್ ಮಾಡೋದಿಲ್ಲ. ಇವರ ಒಂದು ಯಾವುದೇ ಒಂದು ಸಲಹೆಯನ್ನ ಅವರು ಕನ್ಸಿಡರ್ ಮಾಡೋದಿಲ್ಲ. ಓಕೆ, ಸೊ ಅವಾಗ ಏನಾಗತ್ತೆ ಅದನ್ನ ಈ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ಅಂದ್ರೆ ಅದು ಕಂಪಲ್ಸರಿ ಅಲ್ಲ. ಓಕೆ, ಸೊ ಈ ರಾಜ್ಯಗಳು ಮಾಡುವಂತಹ ಒಂದು ಸಲಹೆಗಳು ಆ ಒಂದು ಸಂಸತ್ತಿನ ಮೇಲೆ ಕಡ್ಡಾಯವಾಗಿರುವುದಿಲ್ಲ. ಸೊ ಇಲ್ಲಿ ಹೇಳಿದಾರೆ ನೋಡಿ, ರಾಜ್ಯ ಶಾಸಕಾಂಗವು ಈ ಒಂದು ನಿಬಂಧನೆಯನ್ನ ಯಾವಾಗ ತರಲಾಯಿತು ಅಂತಂದ್ರೆ, ಅಂದ್ರೆ ರಾಜ್ಯಗಳ ಒಪ್ಪಿಗೆಯನ್ನ ಪಡೆಯುವಂತ ನಿಬಂಧನೆಯನ್ನ ಈ ಪ್ರಕ್ರಿಯೆಯನ್ನು 5ನೇ ತಿದ್ದುಪಡಿಯ ಕಾಯ್ದೆ 1955ರಲ್ಲಿ ಸೇರಿಸಲಾಯಿತು. ಅಂದ್ರೆ ರಾಜ್ಯಗಳ ಒಪ್ಪಿಗೆಯನ್ನ ಪಡೆಯುವಂತಹ ಒಂದು ವಿಧಾನವನ್ನ. ಓಕೆ, ಸೊ ಇಲ್ಲಿ ರಾಜ್ಯ ಶಾಸಕಾಂಗವು ನಿಗದಿತ ಅವಧಿಯೊಳಗೆ ಮಸೂದೆಯ ಬಗ್ಗೆ ತನ್ನ ಅಭಿಪ್ರಾಯಗಳನ್ನ ಮಂಡಿಸಬಹುದು. ರಾಜ್ಯ ಶಾಸಕಾಂಗದ ಅಭಿಪ್ರಾಯಗಳು ಅಥವಾ ಸಲಹೆಗಳನ್ನು ರಾಷ್ಟ್ರಪತಿ ಅಥವಾ ಸಂಸತ್ತಿನ ವಿರುದ್ಧ ಜಾರಿಗೊಳಿಸಲಾಗುವುದಿಲ್ಲ. ಅಂದ್ರೆ ಇವರು ಬೌಂಡಿಂಗ್ ಆಗಿರೋದಿಲ್ಲ, ಇವರ ಒಂದು ಸಲಹೆಗಳು ಏನಾಗಿರೋದಿಲ್ಲ, ಇಲ್ಲಿ ಕಡ್ಡಾಯವಾಗಿರೋದಿಲ್ಲ. ಸೊ ಇಲ್ಲಿ ಅಂದ್ರೆ ಸಂಸತ್ತು ಇವರ ಒಂದು ಅಭಿಪ್ರಾಯಗಳನ್ನ ಏನ್ ಮಾಡ್ಬೋದು ಅಂತಂದ್ರೆ ಆ ಒಂದು ಶಾಸಕಾಂಗದ ಅಥವಾ ಒಂದು ಆ ರಾಜ್ಯದ ಅಭಿಪ್ರಾಯಗಳನ್ನ ಏನ್ ಮಾಡ್ಬೋದು, ಇಲ್ಲಿ ತಳ್ಳಿ ಹಾಕಬಹುದು. ಹಾಗೆ ರಾಜ್ಯ ಶಾಸಕಾಂಗ ಸಭೆಯ ಸಲಹೆಗಳನ್ನು ಸ್ವೀಕರಿಸಿದ ನಂತರ ಅಥವಾ ಸೀಮಿತ ಅವಧಿಯ ಮುಕ್ತಾಯದ ನಂತರದ ಮಸೂದೆಯು ಸಂಸತ್ತಿಗೆ ಹಿಂದಿರುಗುತ್ತದೆ.
ಇನ್ ಕೇಸ್ ಆ ಒಂದು ಟೈಮಿಂಗ್ ನಲ್ಲಿ ಅವ್ರು ರಿಪ್ಲೈ ಮಾಡದೇ ಇದ್ರು ಕೂಡ ಅದೇನು ಇವ್ರಿಗೆ ಏನು ಸಮಸ್ಯೆ ಏನು ಉಂಟು ಮಾಡೋದಿಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ನಂತರ ಸಂಸತ್ತಿನಲ್ಲಿ ಮಸೂದೆಯನ್ನು ಮತ್ತಷ್ಟು ಚರ್ಚಿಸಲಾಗುತ್ತದೆ. ಎಸ್, ಸೊ ಲಾಸ್ಟ್ ಸ್ಟೆಪ್ ಏನಂತಂದ್ರೆ, ಸೊ ಇವರ ಒಪ್ಪಿಗೆ ಇರದೇ ಇದ್ರು ಕೂಡ ಸೊ ಈ ಒಂದು ಮಸೂದೆಯನ್ನ ಅಗೇನ್ ಏನ್ ಮಾಡ್ತಾರೆ, ಸಂಸತ್ತಿನಲ್ಲಿ ಅಂಗೀಕಾರ ಮಾಡ್ತಾರೆ. ಫೈನಲ್ ಏನಾಗತ್ತಂತಂದ್ರೆ ಯಾವುದೇ ಒಂದು ಮಸೂದೆ ಬಿಲ್ ಓಕೆ, ಸೊ ಇಲ್ಲಿ ಆಕ್ಟ್ ಆಗ್ಬೇಕಂತಂದ್ರೆ ರಾಷ್ಟ್ರಪತಿಗಳ ಅಂಕಿತ ಬೀಳ್ಬೇಕು. ಓಕೆ, ಸೊ ಅವಾಗ ಅದೇನಾಗತ್ತೆ, ಕಾಯ್ದೆಯಾಗಿ ರೂಪುಗೊಳ್ಳುತ್ತೆ. ಎಸ್, ನೆಕ್ಸ್ಟ್ ಇಲ್ಲಿ ಈ ಒಂದು ರೀನೇಮಿಂಗ್ ಆಫ್ ಸ್ಟೇಟ್ಸ್ ಪ್ರಕ್ರಿಯೆಯಲ್ಲಿ ಈ ಒಂದು ಪ್ರೊಸೀಜರ್ ನಲ್ಲಿ ಯಾರೆಲ್ಲ ಇರ್ತಾರಂತಂದ್ರೆ, ಎಸ್, ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ರೈಲ್ವೆ ಸಚಿವಾಲಯ ಇರುತ್ತೆ, ಅಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಇರುತ್ತೆ. ನೆಕ್ಸ್ಟ್ ಅಂದ್ರೆ ರೈಲ್ವೆ ಮಿನಿಸ್ಟ್ರಿ. ನೆಕ್ಸ್ಟ್ ಇಂಟೆಲಿಜೆನ್ಸ್ ಬ್ಯೂರೋ, ಅಂಚೆ ಇಲಾಖೆ, ಸರ್ವೆ ಆಫ್ ಇಂಡಿಯಾ ಮತ್ತು ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಆದಂತ ಹಲವಾರು ಏಜೆನ್ಸಿಗಳಿಂದ ಯಾವುದೇ ನಿರಾಕ್ಷೇಪಣಾ ಪ್ರಮಾಣ ಪತ್ರಗಳು ಅಂದ್ರೆ NOC ನ ಪಡಿತಾರೆ ಇವರು. ಓಕೆ, ಹೆಸರನ್ನ ಚೇಂಜ್ ಮಾಡುವಾಗ. ಈ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಅಂತ ಬಂದಾಗ ನಿಮಗೆ ಮೇಲೆ ಹೇಳಿದ ಹಾಗೆ ಫಸ್ಟ್ ಶೆಡ್ಯೂಲ್ ನಲ್ಲಿ ಸೊ ಅದೇನು ಹೇಳುತ್ತೆ ನಿಮಗೆ, ಫಸ್ಟ್ ಶೆಡ್ಯೂಲ್ ನಲ್ಲಿ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರಿ ಬಗ್ಗೆ ಹೇಳುತ್ತೆ ಅಲ್ವಾ. ಓಕೆ, ಸೊ ಇದರಲ್ಲಿ ಸ್ಟೇಟ್ಸ್ ಗಳನ್ನ 4 ಕೆಟಗರಿಗಳಾಗಿ ವಿಂಗಡಣೆ ಮಾಡ್ತಾರೆ. ಓಕೆ, ಸೊ ಅಕಾರ್ಡಿಂಗ್ ಟು ದಿ 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರಕಾರ ಏನ್ ಮಾಡಿದ್ದಾರೆ, ಇಲ್ಲಿ ರಾಜ್ಯಗಳನ್ನ 4 ಡಿವಿಷನ್ ಮಾಡ್ತಾರೆ. ಸೊ ಇಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತ. ಓಕೆ, ಸೊ ಇಲ್ಲಿ ಪಾರ್ಟ್ ಎ ನಲ್ಲಿರುವಂತಹ ರಾಜ್ಯಗಳು ಅಥವಾ ಯೂನಿಯನ್ ಟೆರಿಟರಿಗಳು ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಅಂತಂದ್ರೆ, ಆ ಒಂದು ಸ್ಟೇಟ್ಗಳು ಬ್ರಿಟಿಷ್ ಒಂದು ಎರಾದಲ್ಲಿ ಅಥವಾ ಬ್ರಿಟಿಷ್ ಆಡಳಿತದಲ್ಲಿ ಏನಾದ್ರೂ ಆ ಸ್ಟೇಟ್ಗಳು ಗವರ್ನರ್, ಓಕೆ, ಬ್ರಿಟಿಷ್ ಒಂದು ಅವಧಿಯಲ್ಲಿ ಗವರ್ನರ್ಗಳನ್ನ ನೇಮಕ ಮಾಡಲಾಗಿತ್ತಲ್ವಾ ಆಡಳಿತಕ್ಕಾಗಿ, ಆ ಒಂದು ಗವರ್ನರ್ಗಳಿಂದ ಏನಾದ್ರೂ ಈ ಒಂದು ಬ್ರಿಟಿಷ್ ಎರಾದಲ್ಲಿ ಆಳ್ವಿಕೆಗೆ ಒಳಪಟ್ಟಿದ್ರೆ ಅಂತಹ ಸ್ಟೇಟ್ಗಳನ್ನ ಏನ್ ಮಾಡಲಾಗತ್ತೆ, ಪಾರ್ಟ್ ಎ ನಲ್ಲಿ ಸೇರಿಸಲಾಗತ್ತೆ. ಇನ್ನು ಪಾರ್ಟ್ ಬಿ ಗೆ ಬಂದ್ರೆ ಸೊ ಇಲ್ಲಿ ಪ್ರಿನ್ಸ್ಲಿ ಸ್ಟೇಟಸ್ ಅಂತ ಬರುತ್ತೆ. ಏನಂತಂದ್ರೆ ಇದು ಅಂದ್ರೆ ಎಸ್, ಸೊ ಇಲ್ಲಿ ಯಾವುದು ಅಂದ್ರೆ ದೇಶೀಯ ಸಂಸ್ಥಾನಗಳಂತ ಬರುತ್ತಲ್ವಾ, ದೇಶೀಯ ಸಂಸ್ಥಾನಗಳು ಅಂದ್ರೆ ಇಂಡಿಯನ್ ಒಂದು ರೂಲರ್ಸ್ ಗಳು ಏನಾದ್ರೂ ಈ ಒಂದು ಸ್ಟೇಟ್ಸ್ ಗಳನ್ನ ಆಳಿದ್ರೆ ಅಂತಹ ಸ್ಟೇಟ್ ಗಳನ್ನ ಏನ್ ಮಾಡುತ್ತೆ, ಪಾರ್ಟ್ ಬಿ ನಲ್ಲಿ ಸೇರಿಸಲಾಗತ್ತೆ. ಇನ್ನು ಪಾರ್ಟ್ ಸಿ ನಲ್ಲಿ ಸೊ ಇಲ್ಲಿ ಕಮಿಷನರ್ಸ್ ಅಂತ ಬರ್ತಾರೆ. ಓಕೆ, ಸೊ ಕಮಿಷನರ್ ಪ್ರಾವಿನ್ಸಸ್ ಅಂತ. ಓಕೆ, ಸೊ ಕಮಿಷನರ್ ಪ್ರಾಂತ್ಯಗಳಂತ. ಸೊ ಬ್ರಿಟಿಷರು ಕೂಡ ಏನ್ ಮಾಡಿದ್ರು, ಆಗಿನ ಸಂದರ್ಭದಲ್ಲಿ ಕಮಿಷನರ್ ಗಳನ್ನ ನೇಮಕ ಮಾಡಿದ್ರು. ಸೊ ಇವರ ಒಂದು ಆಡಳಿತಕ್ಕೆ ಒಳಪಟ್ಟಂತಹ ರಾಜ್ಯಗಳನ್ನ ಸೊ ಇಲ್ಲಿ ಕ್ಯಾಟಗರಿ ಸಿ ನಲ್ಲಿ ಸೇರಿಸ್ತಾರೆ. ಇನ್ನು ಪಾರ್ಟ್ ಡಿ ನಲ್ಲಿ ಅಗೇನ್ ಬ್ರಿಟಿಷ್ ಎರಾದಲ್ಲಿರುವಂತ ಬ್ರಿಟಿಷ್ ಕಾಲದಲ್ಲಿನ ಲೆಫ್ಟಿನೆಂಟ್ ಗವರ್ನರ್. ಓಕೆ, ಸೊ ಇವರ ಆಳ್ವಿಕೆಗೆ ಒಳಪಟ್ಟಂತ ರಾಜ್ಯಗಳನ್ನು ಪಾರ್ಟ್ ಡಿ ನಲ್ಲಿ ಸೇರಿಸಲಾಗಿದೆ. ಸೊ ಇಲ್ಲಿ ಯಾವ ರೀತಿ ಆಗತ್ತೆ ಅಂತಂದ್ರೆ, ಯಾವುದೇ ಒಂದು ರಾಜ್ಯಗಳನ್ನ ಹೊಸ ರಾಜ್ಯಗಳನ್ನ ರಚನೆ ಮಾಡ್ಬೇಕಂದ್ರೆ, ಹಾಗೆ ಆ ಒಂದು ರಾಜ್ಯದ ಗಡಿಗಳನ್ನ ಆಲ್ಟರೇಷನ್ ಮಾಡ್ಬೇಕಂತಂದ್ರೆ, ಸೊ ಇಲ್ಲಿ ಬೌಂಡ್ರಿ ಆರ್ ನೇಮ್ಸ್ ಆಫ್ ಎಕ್ಸಿಸ್ಟಿಂಗ್ ಸ್ಟೇಟ್. ಸೊ ಇಲ್ಲಿ ಆರ್ಟಿಕಲ್ 3 ಏನ್ ಹೇಳುತ್ತೆ, ಆರ್ಟಿಕಲ್ 3 ನ್ಯೂ ಸ್ಟೇಟ್ಸ್ ಅನ್ನ ಫಾರ್ಮ್ ಮಾಡೋದ್ರ ಬಗ್ಗೆ, ಮೇ ಬಿ ಫಾರ್ಮ್ ಆರ್ ಎಸ್ಟಾಬ್ಲಿಷ್ಡ್ ಬೈ ದಿ ಪಾರ್ಲಿಮೆಂಟ್ ಇನ್ ದಿ ಫಾಲೋವಿಂಗ್ ಬೇಸ್. ಸೊ ಇಲ್ಲಿ ಆ ಅಧಿಕಾರ ಎಲ್ಲಿಂದ ಸಿಗತ್ತೆ ಅಂತಂದ್ರೆ, ಸಂಸತ್ತಿಗೆ ಆರ್ಟಿಕಲ್ 3 ನಲ್ಲಿ ಸಿಗತ್ತೆ ಹೊಸ ರಾಜ್ಯಗಳನ್ನ ಸ್ಥಾಪನೆ ಮಾಡೋದು. ಓಕೆ, ಸೊ ಇದಕ್ಕೆ ಪ್ರೊಸೀಜರ್ ಯಾವ್ದು ಇರತ್ತೆ ಅಂತಂದ್ರೆ, ಇನ್ ದ ವೇ, ಸೊ ಯಾವ ವೇ ನಲ್ಲಿ ಮಾಡತ್ತಂದ್ರೆ, ಫಸ್ಟ್ ಇದು ಸಪರೇಷನ್ ಆಫ್ ಟೆರಿಟರಿ ಫ್ರಮ್ ಎನಿ ಸ್ಟೇಟ್. ಯಾವುದು ಇವಾಗ ಆಂಧ್ರ ಪ್ರದೇಶ ಇತ್ತಲ್ವಾ, ಸೊ ಅದೇನಾಯ್ತು ಇವಾಗ ಬೈಫರ್ಕೇಶನ್ ಆಗಿ ಸೊ ತೆಲಂಗಾಣ ಕೂಡ ಆಗಿದೆ. ಓಕೆ, ತೆಲಂಗಾಣ. ಸೊ ಈ ರೀತಿಯ ಒಂದು ಸ್ಟೇಟ್ ಅನ್ನ ಮತ್ತೊಂದು ಸ್ಟೇಟ್ ಅದನ್ನ ವಿಭಾಗ ಮಾಡುವಂತ ಅಧಿಕಾರ ಕೂಡ ಸಂಸತ್ತಿಗಿರುತ್ತೆ. ಹಾಗೆ ಆ ಒಂದು ಸ್ಟೇಟ್ ನ
ಓಕೆ, ಗಡಿಯನ್ನ ವಿಸ್ತರಿಸುವಂತ ಅಧಿಕಾರ ಕೂಡ. ಓಕೆ, ಸೊ ಇಲ್ಲಿ ಸಂಸತ್ತಿಗಿರತ್ತೆ. ಹಾಗೆ ಡೈಮಿನಿಷಿಂಗ್ ಆಫ್ ದ ಏರಿಯಾ ಅಂದ್ರೆ, ಸೊ ಇವಾಗ ಅಖಂಡ ಆಂಧ್ರ ಇತ್ತಲ್ವಾ, ಸೊ ಅದನ್ನ ಏನ್ ಮಾಡ್ಬೋದು ನಾವು ಮತ್ತೆ ಸಣ್ಣ ಪುಟ್ಟ ರಾಜ್ಯಗಳಾಗಿ ಮಾಡುವಂತ ಅಧಿಕಾರ ಕೂಡ ಇರುತ್ತೆ. ಅಂದ್ರೆ ಜಾಸ್ತಿ ಗಡಿ ಇರುವಂತಹ ರಾಜ್ಯವನ್ನ ಚಿಕ್ಕ ಚಿಕ್ಕ ಗಡಿಗಳಾಗಿ ಮಾಡಬಹುದು ಅದನ್ನ. ನೆಕ್ಸ್ಟ್, ಅಲ್ಟರಿಂಗ್ ದ ಬೌಂಡ್ರಿ, ಗಡಿಯನ್ನು ಕೂಡ ಇಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದಾದ್ರು 2 ಸ್ಟೇಟ್ಗಳು, ಕರ್ನಾಟಕ ಮತ್ತು ತೆಲಂಗಾಣ, ಓಕೆ ಸಾರಿ ತಮಿಳ್ನಾಡು, ಓಕೆ, ಸೊ ಇವೇನಾದ್ರೂ ಗಡಿಯನ್ನು ಹಂಚಿಕೊಂಡಿದ್ರೆ, ಸೊ ಇಲ್ಲಿ ಈ ಗಡಿಯನ್ನ ಕೂಡ, ಸೊ ಈ ತಮಿಳ್ನಾಡಿನ ಗಡಿಯನ್ನ ಕೇರಳಕ್ಕೂ ಕೂಡ ಹಂಚಿಕೆ ಮಾಡಬಹುದು, ಕರ್ನಾಟಕದ ಗಡಿಯನ್ನ ಇಲ್ಲಿ ತಮಿಳ್ನಾಡು ಕೂಡ ಹಂಚಿಕೆ ಮಾಡಬಹುದು, ಅಂದ್ರೆ ಬೌಂಡ್ರಿನ ಚೇಂಜ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಆಲ್ಟರಿಂಗ್ ದ ನೇಮ್, ಓಕೆ, ಸೊ ಇವಾಗ ರೆಸಲ್ಯೂಷನ್ ಪಾಸ್ ಮಾಡಿದಾರಲ್ವಾ ಕೇರಳದವರು, ಸೊ ಆ ರೀತಿ ಹೆಸರನ್ನ ಬದಲಾಯಿಸುವಂತ ಅಧಿಕಾರ ಕೂಡ ಯಾರಿಗಿರುತ್ತೆ, ಸಂಸತ್ತಿಗೆ ಇರುತ್ತೆ. ಸೊ ಈ ಹಿಂದೆ ವೆಸ್ಟ್ ಬೆಂಗಾಲ್ ಕೂಡ ಏನ್ ಮಾಡಿತ್ತು ಅಂತಂದ್ರೆ, ತನ್ನ ಹೆಸರನ್ನ ಬದಲಾಯಿಸುವಂತಹ ಒಂದು ರೆಸಲ್ಯೂಷನ್ ಕೂಡ ಇದು ಪಾಸ್ ಮಾಡಿತ್ತು. ಸೊ ಈ ಪಾಯಿಂಟ್ಸ್ ನಾವು ಇವಾಗ ಆಲ್ರೆಡಿ ಮೇಲೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದು ಜಸ್ಟ್ ಇಂಗ್ಲಿಷ್ ನಲ್ಲಿದೆ, ಸೊ ಇದನ್ನ ಡಿಸ್ಕಸ್ ಮಾಡುವ ಅಗತ್ಯ ಏನಿರೋದಿಲ್ಲ. Now let us see the next article. Kuki-Jo groups take out rallies in Manipur seeking union territory. ಸೊ ಮಣಿಪುರ್ ಇವಾಗ ಆಲ್ರೆಡಿ ಏನಿದೆ ಅಂತಂದ್ರೆ ಸ್ಟೇಟ್ ಆಗಿದೆ. ಓಕೆ, ಸೊ ಇದೆಲ್ಲಿ ಬರುತ್ತೆ ನಿಮ್ಗೆ, ಈಶಾನ್ಯ ರಾಜ್ಯಗಳು, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಗಳಲ್ಲಿ ಬರುತ್ತೆ. ಓಕೆ, ಸೊ ಇದು ಈಗಾಗಲೇ ಇದಕ್ಕೆ ಏನಿದೆ, ಸ್ಟೇಟ್ ಅನ್ನುವಂತ ಸ್ಟೇಟಸ್ ಇದೆ. ಓಕೆ, ಸೊ ಇದು ರಾಜ್ಯ ಇದೆ. ಸೊ ಇದನ್ನ ಅವರು ಕೇಂದ್ರಾಡಳಿತ ಪ್ರದೇಶ ಮಾಡ್ಬೇಕಂತ ಏನ್ ಮಾಡ್ತಾ ಇದ್ದಾರೆ, ಇವಾಗ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ಓಕೆ, ಎಸ್, ಸೊ ಇಲ್ಲಿ Kuki-Jo tribal body took out rallies across the hill districts of Manipur, calling for the center to meet their demand to carve out a union territory ಅಂತ. ಸೊ ಅಗೇನ್ ನಿಮ್ಗೆ ಇಲ್ಲಿ ಕೀವರ್ಡ್ ಏನಾಗುತ್ತೆ, ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಯೂನಿಯನ್ ಟೆರಿಟರಿ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಗೆ ಮೇಲೆ ಹೇಳಿದ ಹಾಗೆ, ಸೊ ಇದು ಎಲ್ಲಿ ಬರುತ್ತೆ, ನಮ್ಗೆ ಅಗೇನ್ ಫಸ್ಟ್ ಶೆಡ್ಯೂಲ್ ನಲ್ಲಿ ಬರುತ್ತೆ. ಸೊ ಇದನ್ನ ವೈ ನ್ಯೂಸ್ ಅಂತಂದ್ರೆ, ಸೊ ಇವ್ರು ಏನ್ ಮಾಡ್ತಾ ಇದಾರೆ, ಇವಾಗ ಡಿಮ್ಯಾಂಡ್ ಮಾಡ್ತಾ ಇದಾರಲ್ವಾ, ಸೊ ಅದೇ ಇವಾಗ ಸದ್ಯಕ್ಕೆ ನ್ಯೂಸ್ ನಲ್ಲಿ ಇರುವಂತದ್ದು. ನೆಕ್ಸ್ಟ್ ಇಲ್ಲಿ ಸೊ ಇಲ್ಲಿ ಸೊ ಇವ್ರೇನ್ ಮಾಡಿದ್ದಾರೆ, ಯಾರಿಗೆ ಒಂದು ಆ ರೆಸಲ್ಯೂಷನ್ ನ ಪಾಸ್ ಮಾಡಿದ್ದಾರೆ ಅಂತಂದ್ರೆ, Kuki-Jo body submitted a memorandum to Union Home Minister Amit Shah seeking expedited resolution of their demand. ಸೊ ಇವರಿಗೆ ವಿರುದ್ಧವಾಗಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ, ಸೊ ಇಲ್ಲಿ ಅಂದ್ರೆ ಈ ಒಂದು ಮಣಿಪುರದ ಸಂಘಟನೆಗಳು, ಓಕೆ, ಸೊ ಮಣಿಪುರದ ಒಂದು ಮಿಲಿಟರಿ ಸಂಘಟನೆ ಏನ್ ಮಾಡ್ತಾ ಇದೆ, ಸೊ ಇದಕ್ಕೆ ಒತ್ತಾಯವನ್ನ ಮಾಡ್ತಾ ಇದೆ. ಓಕೆ, ಏನಕ್ಕೆ ಅಂತಂದ್ರೆ ಯೂನಿಯನ್ ಟೆರಿಟರಿ ಮಾಡ್ಬೇಕಂತ. ಸೊ ಇದರ ಒಂದು ವಿರುದ್ಧವಾಗಿ ಇಲ್ಲಿ ಕೆಲವೊಂದಿಷ್ಟು ಸಂಘಟನೆಗಳು ಬರುತ್ತೆ. ಸೊ ಅವ್ರು ಇದಕ್ಕೆ ಏನ್ ಮಾಡ್ತಾ ಇದಾರೆ, ಅಪೋಜನ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಯಾರವರು ಅಂತಂದ್ರೆ, ಸೊ ಇಲ್ಲಿ ವುಮೆನ್ಸ್ ಡಿಮಾನ್ಸ್ಟ್ರೇಷನ್, ವುಮೆನ್ ವೆಂಡರ್ಸ್ ಇನ್ ಇಂಫಾಲ್, ಸೊ ಇದೆಲ್ಲಿ ಬರುತ್ತೆ, ಇಂಫಾಲ್ ಮಣಿಪುರ್ ನಲ್ಲಿ ಬರುತ್ತೆ. ಸೊ ನೌ ಸೊ ಇವ್ರಿಗೆ ಏನಂತ ಕರೀತಾರೆ ಅಂತಂದ್ರೆ ವುಮೆನ್ಸ್, ಓಕೆ, ಈ ಒಂದು ಸಂಘಟನೆಗೆ ಇಮಾಸ್ ಆರ್ ಮದರ್ಸ್ ಅಂತ ಕರೀತಾರೆ. ಅಲಾಂಗ್ ವಿತ್ ಅದರ್ ವುಮೆನ್ಸ್ ಗ್ರೂಪ್ಸ್ protested against the center's perceived support of Kuki militants, carrying slogans like no separate administration. ಸೊ ಇವ್ರು ಏನ್ ಮಾಡ್ತಾ ಇದಾರೆ, ಒಂದ್ ಕಡೆ ಯೂನಿಯನ್ ಟೆರಿಟರಿ ಮಾಡ್ಬೇಕಂತ ಇವ್ರು ಇದು ಮಾಡ್ತಾ ಇದಾರೆ, ಹೋರಾಟವನ್ನ ಮಾಡ್ತಾ ಇದಾರೆ. ಸೊ ಅದಕ್ಕೆ ಅಪೋಸ್ ಆಗಿ ಇವ್ರು ಏನ್ ಮಾಡ್ತಾ ಇದಾರೆ, ಮಹಿಳಾ ಸಂಘಟನೆಗಳು, ಸೊ ಇಲ್ಲಿ ಯಾವುದೇ ಒಂದು ಅಂದ್ರೆ ಅದನ್ನ ಕೇಂದ್ರಾಡಳಿತ ಪ್ರದೇಶವನ್ನ ಮಾಡಬಾರ್ದಂತ ಕೇಂದ್ರಕ್ಕೆ ಇವ್ರು ಏನ್ ಮಾಡ್ತಾ ಇದಾರೆ, ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ.
ಸೊ ಈ ರೀತಿಯ ಸಂಘರ್ಷಗಳು ಯಾವಾಗ ಆರಂಭವಾಯ್ತಂತಂದ್ರೆ, ಸೊ ಇಲ್ಲಿ ಮೇಜರ್ ರೀಸನ್ ಅಂತಂದ್ರೆ 2023ರಲ್ಲಿ ನೋಡಿರ್ಬೋದು ನೀವು ಮೇ 3ರಲ್ಲಿ. ಸೊ ಈ ಒಂದು ಪ್ರದೇಶದಲ್ಲಿ ಮೈತೇಯಿ ಬುಡಕಟ್ಟು ಜನಾಂಗ ಅಂತ ಬರುತ್ತೆ. ಮೈತೇಯಿ ಮತ್ತೆ ಕುಕಿ. ಸೊ ಈ ಎರಡು ಒಂದು ಬುಡಕಟ್ಟು ಜನಾಂಗಗಳ ನಡುವೆ ಏನಾಗಿತ್ತು, ಅವಾಗ ಸಂಘರ್ಷ ಏರ್ಪಟ್ಟಿತ್ತು. ಓಕೆ, ಸೊ ಅದರ ಪರಿಣಾಮವಾಗಿ ಏನಾಯ್ತು, ಅಲ್ಲಿ ಸುಮಾರು 220ಕ್ಕೂ ಹೆಚ್ಚು ಜನರು ಏನಾಗಿದ್ರು, ಸಾವನ್ನಪ್ಪಿದ್ರು. ಸೊ ಇಲ್ಲಿ ಮೈತೇಯಿ ಅನ್ನುವಂತ ಜನಾಂಗ ಎಲ್ಲಿ ವಾಸ ಮಾಡ್ತಾರೆ ಅಂತಂದ್ರೆ, ಸೊ ಇವರು ವ್ಯಾಲಿಗಳಲ್ಲಿ ವಾಸ ಮಾಡ್ತಾರೆ, ಅಂದ್ರೆ ಕಣಿವೆಗಳಲ್ಲಿ ವಾಸ ಮಾಡ್ತಾರೆ. ಹಾಗೆ ಈ ಕುಕಿ-ಜೋ ಅನ್ನುವಂತಹ ಓಕೆ ಶೆಡ್ಯೂಲ್ ಟ್ರೈಬ್ ಎಲ್ಲಿ ವಾಸ ಮಾಡ್ತಾರೆ ಅಂತಂದ್ರೆ, ಇವರು ಹಿಲ್ ಆ ಒಂದು ಬೆಟ್ಟ ಗುಡ್ಡಗಳಂತ ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ. ಇವಾಗ ನಮ್ ಕೀವರ್ಡ್ ಏನಂತ ಹೇಳಿದ್ದೆ ನಿಮ್ಗೆ. ಸೊ ಅಲ್ಲಿ ಅವರು ಡಿಮ್ಯಾಂಡ್ ಮಾಡ್ತಾ ಇರೋದು ಯೂನಿಯನ್ ಟೆರಿಟರಿ ಬಗ್ಗೆ ಅಲ್ವಾ. ಸೊ ಇಲ್ಲಿ ಯೂನಿಯನ್ ಟೆರಿಟರಿಗಳನ್ನ ಏಕೆ ಫಾರ್ಮ್ ಮಾಡ್ತಾರೆ ಅಂತಂದ್ರೆ, ಅವುಗಳ ಕಾರ್ಯತಂತ್ರದ ಪ್ರಾಮುಖ್ಯತೆ, ಹಾಗೆ ರಾಜಕೀಯ ಮತ್ತು ಆಡಳಿತ ಕೇಂದ್ರಗಳು ಮತ್ತು ಅವುಗಳ ಸಾಂಸ್ಕೃತಿಕ ಭಿನ್ನತೆಯಿಂದಾಗಿ ಏನ್ ಮಾಡ್ತಾರೆ, ಅವುಗಳನ್ನ ಕೇಂದ್ರಾಡಳಿತ ಪ್ರದೇಶವಾಗಿ ಅವುಗಳನ್ನ ವಿಂಗಡಣೆ ಮಾಡ್ತಾರೆ ಅಥವಾ ಅದನ್ನ ಫಾರ್ಮ್ ಮಾಡ್ತಾರೆ. ಎಸ್, ಇವಾಗ ಪ್ರೆಸೆಂಟ್ ಎಷ್ಟಿದೆ ಅಂತಂದ್ರೆ, ಯೂನಿಯನ್ ಟೆರಿಟರಿ ಟೋಟಲ್ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಸೊ ಯಾವ ಅಂತಂದ್ರೆ, ಅಂಡಮಾನ್ ಅಂಡ್ ನಿಕೋಬಾರ್ ಬರುತ್ತೆ, ನಿಕೋಬಾರ್ ದ್ವೀಪಗಳು, ಚಂಡೀಗಢ್, ದಾದ್ರಾ ಮತ್ತು ನಗರ್ ಹವೇಲಿ, ದಮನ್ ಮತ್ತು ದಿಯು, ದೆಹಲಿ, ಜಮ್ಮು ಮತ್ತು ಕಾಶ್ಮೀರ್. ಸೊ ಇದು ಕೂಡ ಏನಾಗಿತ್ತು ಅಂತಂದ್ರೆ ಪ್ರಿವಿಯಸ್ಲಿ ಸ್ಟೇಟ್ ಆಗಿತ್ತು. ಸೊ ಇದನ್ನ ಏನ್ ಮಾಡಿದ್ದಾರೆ, ಹಾಗೆ ಲಡಾಖ್ ಕೂಡ. ಓಕೆ, ಸೊ ಇವುಗಳನ್ನ ಏನ್ ಮಾಡಿದ್ದಾರೆ, ಇವಾಗ ಕೇಂದ್ರಾಡಳಿತ ಪ್ರದೇಶವನ್ನ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಈ ಒಂದು ಜಮ್ಮು ಮತ್ತು ಕಾಶ್ಮೀರವನ್ನ ಸ್ಟೇಟ್ ಮಾಡೋರು ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಲಕ್ಷದ್ವೀಪ ಮತ್ತು ಪುದುಚೇರಿ. ಓಕೆ, ಸೊ ಇವುಗಳನ್ನ ಯಾರು ಅಡ್ಮಿನಿಸ್ಟ್ರೇಟ್ ಮಾಡ್ತಾರೆ ಅಂತಂದ್ರೆ ಕೇಂದ್ರ ಸರ್ಕಾರ ಇವುಗಳ ಒಂದು ಆಡಳಿತವನ್ನ ನೋಡಿಕೊಳ್ಳುತ್ತೆ. ನೆಕ್ಸ್ಟ್ ಆರ್ಟಿಕಲ್ ಇಸ್ ಅಬೌಟ್ ಹಿಮಾಲಯ. The core spells the way in Himalaya's development. ಸೊ ಇಲ್ಲಿ ನಾವು ಫಸ್ಟ್ ತಿಳ್ಕೊಳ್ಬೇಕಾಗಿರೋದು ಆ ಒಂದು ಹಿಮಾಲಯಗಳ ಒಂದು ಪ್ರಾಮುಖ್ಯತೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ಎಸ್, ಕ್ರೂಷಿಯಲ್ ರೋಲ್. ಸೊ ಇಲ್ಲಿ ಹಿಮಾಲಯಗಳನ್ನ ಏನಂತ ಕರೀತಾರೆ ಅಂತಂದ್ರೆ ವಾಟರ್ ಟವರ್ ಅಂತ ಕರೀತಾರೆ. ಸೊ ಏನಕ್ಕೆ ವಾಟರ್ ಟವರ್ ಅಂತ ಕರೀತಾರೆ ಅಂತಂದ್ರೆ, ಸೊ ಇವುಗಳ ಪ್ರಾಮುಖ್ಯತೆಯನ್ನ ನೋಡೋದಾದ್ರೆ ಫಸ್ಟ್ ಇಲ್ಲಿ ಹಿಮಾಲಯ. ಓಕೆ, ಸೊ ಇಂಡಿಯನ್ ಹಿಮಾಲಯ ಬಗ್ಗೆ. ಸೊ ಇದೇನ್ ಮಾಡತ್ತಂತಂದ್ರೆ, ಸೊ ಇಲ್ಲಿ ಹಿಮ ಇರೋದ್ರಿಂದ ಸೊ ಈ ಪ್ರದೇಶದ ಹಿಮ ಏನಾಗತ್ತಂತಂದ್ರೆ ಮೇಜರ್ ರಿವರ್ಗಳಿಗೆ, ಪ್ರಮುಖ ನದಿಗಳಿಗೆ, ಸುಮಾರು 12 ಪ್ರಮುಖ ನದಿಗಳಿಗೆ ಏನ್ ಮಾಡತ್ತಂತಂದ್ರೆ ನೀರಿನ ಹರಿವನ್ನ ಒದಗಿಸುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಗಂಗಾ ನದಿ ಆಗಿರ್ಬೋದು, ಹಾಗೆ ಸಿಂಧು ನದಿ ಆಗಿರ್ಬೋದು. ಸೊ ಇಂತಹ ಒಂದು ಮೇಜರ್ ಒಂದು ರಿವರ್ಸ್ ಗಳಿಗೆ ವಾಟರ್ ನ ಪೂರೈಸುತ್ತೆ. ಹಾಗೆ ಇನ್ನು ಎನರ್ಜಿ ಸೆಕ್ಯೂರಿಟಿಗೆ ಬಂದ್ರೆ, ಸೊ ಈ ಒಂದು ನದಿಗಳಿಂದ ಫಾರ್ಮ್ ಆಗುವಂತಹ ಒಂದು ಫಾಲ್ಸ್ ಗಳಿಂದ ಏನ್ ಮಾಡ್ಲಾಗತ್ತಂದ್ರೆ ಹೈಡ್ರೋ ಎಲೆಕ್ಟ್ರಿಸಿಟಿನ, ಓಕೆ, ಜಲ ವಿದ್ಯುತ್ ಶಕ್ತಿಯನ್ನ ಏನ್ ಮಾಡ್ಲಾಗತ್ತೆ, ಉತ್ಪಾದಿಸಲಾಗತ್ತೆ. ಹಾಗೆ ಈ ಒಂದು ರಿವರ್ ಗಳಿಂದ ಬರುವಂತ, ಓಕೆ, ಈ ಹಿಮಾಲಯನ್ ರೀಜನ್ ಗಳಿಂದ ಬರುವಂತ ಒಂದು ರಿವರ್ ಗಳು ಏನ್ ಮಾಡತ್ತಂತಂದ್ರೆ ಫಲವತ್ತಾದ ಒಂದು ಮಣ್ಣನ್ನ ಹೊತ್ತಿರುತ್ತೆ. ಓಕೆ, ಸೊ ಈ ಒಂದು ರೀಜನ್ ನ ಏನಂತ ಕರೀತಾರೆ ಅಂತಂದ್ರೆ, ಸೊ ಈ ಒಂದು ಬಯಲು ಪ್ರದೇಶದ ವಿಶ್ವದ ಓಕೆ ಅತ್ಯಂತ ಫಲವತ್ತತೆಯ ಭೂಮಿ ಅಂತ ಕರೀತಾರೆ. ಸೊ ಓಕೆ, ಸೊ ಇದು ಏನಾಯ್ತು, ಇವಾಗ ಈ ಒಂದು ಹಿಮಾಲಯನ್ ಪ್ರದೇಶದ ಒಂದು ಪ್ರಾಮುಖ್ಯತೆ ಆಯ್ತು. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ, ಸೊ ಈ ಪ್ರದೇಶದಲ್ಲಿ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರೆ ರಾಪಿಡ್ ಅರ್ಬನೈಸೇಷನ್, ಅಂದ್ರೆ ಕ್ಷಿಪ್ರ ನಗರೀಕರಣದಿಂದ ಏನಾಗ್ತಾ ಇದೆ, ಈ ಒಂದು ಪ್ರದೇಶದಲ್ಲಿ ಅದು ಓಕೆ ಮಾಲಿನ್ಯಗೊಳ್ತಾ ಇದೆ. ಓಕೆ, ಸೊ ಅದು ಅಲ್ಲಿರುವಂತ ಒಂದು ಜೀವಿಗಳ ಮೇಲೆ, ಅಂದ್ರೆ ಆ ಪ್ರವಾಸೋದ್ಯಮ ಹೆಚ್ಚಾಗ್ತಾ ಇರೋದ್ರಿಂದ ಅಲ್ಲಿರುವಂತ ಪರಿಸರದ ಒಂದು ಜೀವಿಗಳ ಮೇಲೆ ಏನಾಗ್ತಾ ಇದೆ,
ಪರಿಣಾಮವನ್ನ ಬೀರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಏನ್ ನೀಡಿದೆ, ತನ್ನ ಒಂದು ಜಡ್ಜ್ಮೆಂಟ್ ನಲ್ಲಿ ಏನ್ ಹೇಳಿದೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ರೈಟ್ ಬೇಸ್ಡ್ ಅಪ್ರೋಚ್ ಅಂತ ಅಂದ್ರೆ, recent ruling advocate for sustainable development as fundamental right. ಓಕೆ, ಇಲ್ಲಿ ಸಸ್ಟೈನೇಬಲ್ ಅಂತಂದ್ರೆ ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಿ. ಓಕೆ, ಸೊ ಯಾವುದೇ ಒಂದು ಪ್ರದೇಶದ ಒಂದು ಸಂಪನ್ಮೂಲಗಳನ್ನ ನಾವು ಯಾವ ರೀತಿ ಬಳಸ್ಕೊಳ್ಬೇಕಂತಂದ್ರೆ, ಸೊ ಇವಾಗ ಇರುವಂತ ಪ್ರೆಸೆಂಟ್ ಜನರೇಷನ್ ಗಳಿಗೆ ಸೊ ಅದು ಕೂಡ ಏನಾಗಬೇಕು, ಯೂಸ್ ಆಗ್ಬೇಕು. ಅದ್ರ ಜೊತೆಗೆ ಮುಂದಿನ ಪೀಳಿಗೆಗೂ ಕೂಡ ಆ ಒಂದು ಸಂಪನ್ಮೂಲಗಳು ಏನಾಗಬೇಕು, ದೊರಕುವಂತೆ ಬಳಸುವಂತಹ ಕೆಲಸ ಆಗ್ಬೇಕು. ಓಕೆ, ಸೊ ಅದಕ್ಕೆ ಏನಂತ ಕರಿತೀವಿ ನಾವು, ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಿ. ಸೊ ಇದನ್ನ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ, ಈ ಸುಸ್ಥಿರ ಅಭಿವೃದ್ಧಿಯನ್ನ ಮೂಲಭೂತ ಹಕ್ಕು ಅಂತ ಕರೆದಿದೆ. ಓಕೆ, ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಏನೇ ಒಂದು ಡೆವಲಪ್ಮೆಂಟ್ ಅನ್ನ ಮಾಡಬೇಕಿದ್ರೆ, ಸೊ ಇಲ್ಲಿ ಫಸ್ಟ್ ನಾವು ಎನ್ವಿರಾನ್ಮೆಂಟ್ ಕನ್ಸರ್ನ್ ನೋಡ್ಬೇಕಾಗತ್ತೆ, ಪರಿಸರದ ಒಂದು ಅಳಿವಿನ ಬಗ್ಗೆ ಚಿಂತೆ ಮಾಡ್ಬೇಕಾಗತ್ತೆ. ಎಸ್, ನೆಕ್ಸ್ಟ್ ಇಲ್ಲಿ ಎಕೋಸೆಂಟ್ರಿಕ್ ವ್ಯೂ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಪರಿಸರದ ಬಗ್ಗೆ ಕಾಳಜಿಯನ್ನ ಇಟ್ಕೊಂಡು ಹೇಳೋದಾದ್ರೆ ಏನ್ ಹೇಳಿದೆ ಸುಪ್ರೀಂ ಕೋರ್ಟ್ ಅಂತಂದ್ರೆ, ಸೊ ಇದು ಯಾವುದಕ್ಕೆ ಒತ್ತನ್ನು ನೀಡಿದೆ ಅಂತಂದ್ರೆ, ನೀಡ್ ಫಾರ್ ಆನ್ ಎಕೋಸೆಂಟ್ರಿಕ್ ಅಪ್ರೋಚ್ ರೆಕಾಗ್ನೈಸಿಂಗ್ ದಿ ರೈಟ್ಸ್ ಆಫ್ ನೇಚರ್. ಎಸ್, ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನ, ಸೊ ನೆಕ್ಸ್ಟ್ ಕೂಡ ಒಂದು ಆರ್ಟಿಕಲ್ ಬರುತ್ತೆ, ನಿಕೋಬಾರ್, ಓಕೆ, ನಿಕೋಬಾರ್ ಪ್ರಾಜೆಕ್ಟ್ ಅಂತ. ಸೊ ಅದು ಕೂಡ ಸೊ ಈ ಒಂದು ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿರುವಂತ ಪ್ರಾಜೆಕ್ಟ್. ಸೊ ಅದನ್ನು ಕೂಡ ನೆಕ್ಸ್ಟ್ ಡಿಸ್ಕಸ್ ಮಾಡ್ಲಿದ್ದೀವಿ. ಈ ರೀತಿಯ ಪ್ರಾಜೆಕ್ಟ್ ಗಳನ್ನ ಇಂಪ್ಲಿಮೆಂಟ್ ಮಾಡುವಾಗ ಸೊ ಇಲ್ಲಿ ನಾವು ಏನ್ ಕನ್ಸರ್ನ್ ತಗೊಳ್ಬೇಕಂತಂದ್ರೆ, ಪರಿಸರದ ಒಂದು ಕಾಳಜಿಯನ್ನು ವಹಿಸಬೇಕು. ಓಕೆ, ಸೊ ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ಬೇಕಾದ್ರೆ ಸೊ ಅಲ್ಲಿ ಅರಣ್ಯ ನಾಶ ಆಗ್ತಾ ಇದೆಯಾ ಇಲ್ಲ ಚೆಕ್ ಮಾಡಬೇಕು. ಹಾಗೆ ಅಲ್ಲಿ ವಾಸಿಸುವಂತ ಸಮುದಾಯಕ್ಕೆ ತೊಂದರೆ ಆಗದಂತೆ, ಹಾಗೆ ವನ್ಯಜೀವಿಗಳಿಗೆ ಯಾವುದೇ ಅಪಾಯವಾಗದಂತೆ ಏನ್ ಮಾಡ್ಬೇಕಂತಂದ್ರೆ, ಈ ಒಂದು ಪ್ರಾಜೆಕ್ಟ್ಸ್ ಗಳನ್ನ ಏನ್ ಮಾಡ್ಬೇಕಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕಾಗತ್ತೆ. ಇತ್ತೀಚಿನ ಒಂದು ಡಿಸಾಸ್ಟರ್ ಅನ್ನ ನೋಡಿದಾದ್ರೆ, ಸೊ ಈ ಒಂದು ಪ್ರದೇಶದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಹೆಚ್ಚಾಗಿ ಫ್ಲಡ್ಸ್ ಅಂಡ್ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ, ಪ್ರವಾಹ ಮತ್ತು ಭೂ ಕುಸಿತಗಳು ಉಂಟಾಗ್ತಾ ಇದೆ. ಏನಕ್ಕೆ ಈ ಒಂದು ರೀತಿಯ ಒಂದು ಅವಘಡ ಉಂಟಾಗ್ತಾ ಇದೆ ಅಂತಂದ್ರೆ, ಇಲ್ಲಿ ಮುಖ್ಯವಾಗಿ ಈ ಒಂದು ಪ್ರದೇಶದಲ್ಲಿ ಅಂದ್ರೆ ಹಿಮಾಚಲ ಪ್ರದೇಶ ಮತ್ತು ಈ ತೀಸ್ತಾ ಡ್ಯಾಮ್ ಬ್ರೀಚ್ ಇನ್ ಸಿಕ್ಕಿಂ ಹೈಲೈಟ್ ದಿ ಕಾನ್ಸಿಕ್ವೆನ್ಸಸ್ ಆಫ್ ಅನ್ಸಸ್ಟೈನೇಬಲ್ ಡೆವಲಪ್ಮೆಂಟ್. ಓಕೆ, ಸೊ ಇಲ್ಲಿ ಈ ಡ್ಯಾಮ್ ಕಟ್ಟಿರೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ, ಆ ಸುತ್ತಲಿನ ಪ್ರದೇಶದಲ್ಲಿ ಏನಾಗ್ತಾ ಇದೆ, ಪ್ರವಾಹ ಉಂಟಾಗ್ತಾ ಇದೆ. ಹಾಗೆ ನೆಕ್ಸ್ಟ್ ಇಲ್ಲಿ rampant construction, violation of norms and loss of green cover are major factors behind the disaster. ಸೊ ಇಲ್ಲಿ ಮುಖ್ಯವಾಗಿ ಕಾರಣ ಅಂತಂದ್ರೆ rampant construction ಅಂತಂದ್ರೆ ಇಲ್ಲಿ ಕ್ಷಿಪ್ರ ಒಂದು ಅಂದ್ರೆ ರ್ಯಾಪಿಡ್ ಅರ್ಬನೈಸೇಷನ್, ನೆಕ್ಸ್ಟ್ ಗ್ರೀನ್ ಕವರ್ ಲಾಸ್ ಅಂತಂದ್ರೆ ಇಲ್ಲಿ ಅರಣ್ಯ ನಾಶವಾಗ್ತಾ ಇದೆ. ನೆಕ್ಸ್ಟ್ ಆರ್ಟಿಕಲ್, ನೀತಿ ಆಯೋಗ್ ಪ್ರಾಜೆಕ್ಟ್ ಇನ್ ಗ್ರೇಟ್ ನಿಕೋಬಾರ್. ಓಕೆ, ಸೊ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ನೀತಿ ಆಯೋಗದವರು ಸೊ ಇಲ್ಲಿ ಗ್ರೇಟ್ ನಿಕೋಬಾರ್ ಅನ್ನುವಂತ ಒಂದು ಪ್ರಾಜೆಕ್ಟ್ ಅಡಿಯಲ್ಲಿ ಕೆಲವೊಂದಿಷ್ಟು ಡೆವಲಪ್ಮೆಂಟ್ ಅನ್ನ, ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇದು ನಮ್ಗೆ ಇಟ್ ಈಸ್ ಇಂಪಾರ್ಟೆಂಟ್ ಫ್ರಮ್ GS ಪೇಪರ್ 3 ಅಂಡರ್ ಎನ್ವಿರಾನ್ಮೆಂಟ್. ಸೊ ಇಲ್ಲಿ ಅಂಡಮಾನ್ ನಿಕೋಬಾರ್ ಒಂದು ಮಾಪನ್ನ ನೋಡೋದಾದ್ರೆ ನಿಮ್ಗೆ, ಸೊ ಇಲ್ಲಿ ಕೆಳಗಡೆ ಸೊ ಇಲ್ಲಿ ನಿಮ್ಗೆ ನಿಕೋಬಾರ್ ಐಲ್ಯಾಂಡ್ ಬರುತ್ತೆ. ನೀವು ಕನ್ಫ್ಯೂಸ್ ಆಗಬಾರ್ದು, ಅಂಡಮಾನ್ ಮತ್ತು ನಿಕೋಬಾರ್ ಅದು ಸಪರೇಟ್ ಏನಾಗತ್ತೆ, ಇಲ್ಲಿ ಐಲ್ಯಾಂಡ್ ಆಗತ್ತೆ. ಓಕೆ, ಸೊ ಹಿಯರ್ ಏನಿದೆ, ನಿಕೋಬಾರ್ ಐಲ್ಯಾಂಡ್ ಇದೆ. ಸೊ ಮೇಲ್ಗಡೆ ಅಂಡಮಾನ್ ಐಲ್ಯಾಂಡ್ ಬರುತ್ತೆ. ಸೊ ನಿಮಗೆ ಮಾಪಿಂಗ್ ನಲ್ಲಿ ಕೊಟ್ರೆ
ಸೊ ಆ, ಈ ಒಂದು ಪ್ರದೇಶದಲ್ಲಿ ಓಕೆ ಅಂಡಮಾನ್ ಒಂದು ಐಲ್ಯಾಂಡ್ ನಲ್ಲಿ ಕೆಲವೊಂದಿಷ್ಟು ಏನ್ ಬರುತ್ತೆ ಅಂತಂದ್ರೆ ಮತ್ತೆ ಕೆಲವೊಂದಿಷ್ಟು ಸಣ್ಣ ಚಿಕ್ಕ ಪುಟ್ಟ ಏನಾಗುತ್ತೆ ಇಲ್ಲಿ ಐಲ್ಯಾಂಡ್ ಗಳು ಬರುತ್ತೆ. ಸೊ ಇಲ್ಲಿ ಯಾವ ಬರುತ್ತೆ, ಸ್ಯಾಡಲ್ ಪೀಕ್ ಬರುತ್ತೆ, ನಾರ್ತ್ ಅಂಡಮಾನ್ ಹಾಗೆ ಮಿಡಲ್ ಅಂಡಮಾನ್. ಸೊ ಇವೇನಂತಂದ್ರೆ ಇಲ್ಲಿ ಐಲ್ಯಾಂಡ್ಗಳು, ಇವು ಕೂಡ ಸಣ್ಣ ಪುಟ್ಟ ದ್ವೀಪಗಳಿವೆ. ನೆಕ್ಸ್ಟ್ ಇಲ್ಲಿ ಲೋವರ್ ಅಂಡಮಾನ್, ಸೊ ಸೆಂಟಿನಲ್ ಐಲ್ಯಾಂಡ್. ಸೊ ಇದೇನಾಗುತ್ತೆ ಹೆಚ್ಚಾಗಿ ಸುದ್ದಿಯಲ್ಲಿರುತ್ತೆ. ಏನಕ್ಕಂತಂದ್ರೆ ಈ ಒಂದು ಪ್ರದೇಶದಲ್ಲಿ ವಾಸಿಸುವಂತಹ ಒಂದು ಬುಡಕಟ್ಟು ಜನಾಂಗ ಇದೆ. ಸೊ ಈ ಒಂದು ಬುಡಕಟ್ಟು ಜನ ಏನಂತಂದ್ರೆ ಸೊ ಇವರು ಹೊರ ಜಗತ್ತಿಗೆ ಯಾರೊಂದಿಗೂ ಕೂಡ ಇವರು ಬೆರೆಯೋದಿಲ್ಲ. ಸೊ ಇನ್ ಕೇಸ್ ಅಲ್ಲಿ ಹೋದವ್ರು ಏನಾಗತ್ತೆ, ಸೊ ಅವರನ್ನ ಏನ್ ಮಾಡ್ಲಾಗತ್ತೆ ಅಂತಾರೆ, ಹತ್ಯೆಯನ್ನ ಮಾಡ್ಲಾಗತ್ತೆ ಈ ಬುಡಕಟ್ಟು ಜನಾಂಗದವರಿಂದ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇಲ್ಲಿ ಪೋರ್ಟ್ ಪ್ಲೇಯರ್ ಅಂತ ಬರುತ್ತೆ. ಓಕೆ, ಸೊ ಈ ಒಂದು ಪ್ರದೇಶದಲ್ಲಿ ಇದು ಏನಕ್ಕೆ ಇಂಪಾರ್ಟೆಂಟ್ ಅನ್ನೋದನ್ನ ನೀವು ಕಮೆಂಟ್ ನಲ್ಲಿ ತಿಳಿಸಿ. ಓಕೆ, ಸೊ ಇಲ್ಲಿ ಜ್ವಾಲಾಮುಖಿ ಬರುತ್ತಲ್ವಾ, ಸೊ ಅದರಲ್ಲಿ ಒನ್ ಟೈಪ್ ಜ್ವಾಲಾಮುಖಿ ಏನಾಗುತ್ತೆ, ಸೊ ಈ ಒಂದು ಪ್ರದೇಶದಲ್ಲಿ ಏನಾಗುತ್ತೆ ಕಾಣಿಸ್ಕೊಳ್ಳುತ್ತೆ. ಓಕೆ, ಅದರ ಹೆಸರು ಏನನ್ನೋದನ್ನ ನೀವು ಕಾಮೆಂಟ್ ನಲ್ಲಿ ತಿಳಿಸಿ. ಎಸ್, ನಾವು ನಿಕೋಬಾರ್ ಐಲ್ಯಾಂಡ್. ಸೊ ಇಲ್ಲಿಯೂ ಕೂಡ ಕೆಲವೊಂದು ಐಲ್ಯಾಂಡ್ಸ್ ಗಳು ಬರುತ್ತೆ. ಹಾಗಿದ್ರೆ ಯಾವ ಐಲ್ಯಾಂಡ್ ಅಂತಂದ್ರೆ ಇಲ್ಲಿ ಕಾರ್ ನಿಕೋಬಾರ್ ಅಂಡ್ ಗೋಮ್ಕಾ, ತಾರ್ಸಾ, ಮ್ಯಾನ್ಕೌರಿ, ಹಾಗೆ ಗ್ರೇಟ್ ನಿಕೋಬಾರ್ ಅಂಡ್ ಲಿಟಲ್ ನಿಕೋಬಾರ್ ಅಂತ ಬರುತ್ತೆ. ಸೊ ಇವುಗಳನ್ನ ನಿಮಗೆ ಪ್ರಿಲಿಮ್ಸ್ ನಲ್ಲಿ ಕೇಳ್ಬೋದು. ಅಂತಂದ್ರೆ ಇವುಗಳನ್ನ ನಾರ್ತ್ ನಾರ್ತ್ ಟು ಸೌತ್ ಆರ್ ಸೌತ್ ಟು ನಾರ್ತ್ ಅರೇಂಜ್ ಮಾಡ್ಲಿಕ್ಕೆ ನಿಮಗೆ ಕೇಳ್ಬೋದು. ಎಸ್, ಹಾಗಿದ್ರೆ ಈ ಒಂದು ಯೋಜನೆಗೆ ವಿರೋಧವನ್ನ ಮಾಡ್ತಾ ಇದ್ದಾರೆ. ಯಾಕೆ ಇದನ್ನ ಅಪೋಸಿಷನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಪೋಸಿಷನ್ ಆಫ್ ದ ಪ್ರಾಜೆಕ್ಟ್. ಓಕೆ, ಸೊ ಇಲ್ಲಿ ರಾಜಕೀಯ ಬಂದು ವಿರೋಧ ಏನಂತಂದ್ರೆ ಸೊ ಇದೇನ್ ಮಾಡತ್ತಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕಿಸ್ಟ್. ಓಕೆ, ಸೊ ಪ್ರಾಮಿಸ್ ಟು ಸ್ಕ್ರಾಪ್ ದ ಪ್ರಾಜೆಕ್ಟ್ ಇನ್ ದೇರ್ 2024 ಎಲೆಕ್ಷನ್ ಮ್ಯಾನಿಫೆಸ್ಟೋ. ಓಕೆ, ಸೊ ಈ ಒಂದು ಪಾರ್ಟಿ ಏನ್ ಮಾಡಿದೆ ಅಂತಂದ್ರೆ ಸೊ ತಾವೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ಸೊ ಈ ಒಂದು ಯೋಜನೆಯನ್ನ ಸ್ಥಗಿತಗೊಳಿಸುವುದಾಗಿ ತಮ್ಮ ಪ್ರಣಾಳಿಕೆಯಲ್ಲಿ ಅಂದ್ರೆ ಮ್ಯಾನಿಫೆಸ್ಟೋ ಅಂತಂದ್ರೆ ಪ್ರಣಾಳಿಕೆಯಲ್ಲಿ ಏನ್ ಮಾಡಿದೆ, ಘೋಷಣೆಯನ್ನ ಮಾಡಿದೆ. ಇದು ರಾಜಕೀಯ ಒಂದು ವಿರೋಧ ಆದ್ರೆ ಇನ್ನು ಸ್ಥಳೀಯ ಮಟ್ಟದಲ್ಲಿ ಹಾಗೆ ಒಂದು ಎನ್ವಿರಾನ್ಮೆಂಟ್ ಕನ್ಸರ್ನ್ ನ ಇಟ್ಕೊಂಡು ಯಾವ ರೀತಿ ಅಪೋಸ್ ಅನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಲೋಕಲ್ ಅಂಡ್ ಎನ್ವಿರಾನ್ಮೆಂಟಲ್ ಅಪೋಸಿಷನ್. ಟ್ರೈಬಲ್ ಕೌನ್ಸಿಲ್ ಆಫ್ ಗ್ರೇಟ್ ನಿಕೋಬಾರ್ ಅಂಡ್ ಲಿಟಲ್ ನಿಕೋಬಾರ್ ಎನ್ವಿರಾನ್ಮೆಂಟಲಿಸ್ಟ್. ಸೊ ಇದಕ್ಕೆ ಯಾರೆಲ್ಲ ಅಪೋಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಒಂದು ನಿಕೋಬಾರ್ನ ಗ್ರೇಟ್ ನಿಕೋಬಾರ್ನ ಟ್ರೈಬಲ್ ಕೌನ್ಸಿಲ್ನವರು ಹಾಗೆ ಲಿಟಲ್ ನಿಕೋಬಾರ್ನ ಒಂದು ಟ್ರೈಬಲ್ ಕೌನ್ಸಿಲ್ ಅವರು ಹಾಗೆ ಎನ್ವಿರಾನ್ಮೆಂಟಲಿಸ್ಟ್ ಅಂದ್ರೆ ಪರಿಸರವಾದಿಗಳು, ವೈಲ್ಡ್ ಲೈಫ್ ಕನ್ಸರ್ವೇಟಿಸ್ಟ್. ಓಕೆ, ನೆಕ್ಸ್ಟ್ ಇಲ್ಲಿ ಟ್ರೈಬಲ್ ರೈಟ್ಸ್ ಗ್ರೂಪ್. ಸೊ ಇವ್ರು ಏನ್ ಮಾಡ್ತಾ ಇದಾರೆ, ಈ ಒಂದು ಯೋಜನೆಗೆ ಅಪೋಸನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನೆಕ್ಸ್ಟ್ ಇಲ್ಲಿ ಈ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಬಗ್ಗೆ ನೋಡೋದಾದ್ರೆ ಸೊ ಇದೆಲ್ಲಿ ಬರುತ್ತೆ ಅಂತಂದ್ರೆ ಲೊಕೇಶನ್, ಇದರ ಒಂದು ಸ್ಥಳ ಎಲ್ಲಿ ಬರುತ್ತೆ, ಇದು ಸೌದರ್ನ್ ಮೋಸ್ಟ್ ಟಿಪ್ ಆಫ್ ಇಂಡಿಯಾ, ಪಾರ್ಟ್ ಆಫ್ ದಿ ಅಂಡಮಾನ್ ಅಂಡ್ ನಿಕೋಬಾರ್. ಸೊ ಇದು ಎಲ್ಲಿದೆ ಅಂತಂದ್ರೆ ಭಾರತದ ದಕ್ಷಿಣದ ತುದಿಯಲ್ಲಿ ಬರುತ್ತೆ ಈ ಒಂದು ಸ್ಥಳ, ಸೌದರ್ನ್ ಮೋಸ್ಟ್ ಟಿಪ್ ಆಫ್ ದ ಇಂಡಿಯಾ. ಈ ಒಂದು ಪ್ರದೇಶದ ಎಕಾಲಜಿಯನ್ನ ನೋಡೋದಾದ್ರೆ ಸೊ ಇಲ್ಲಿ ಸಾಕಷ್ಟು ಏನಿದೆ ಅಂತಂದ್ರೆ ಕಾಡುಗಳಿವೆ, ಮಳೆ ಕಾಡುಗಳಿವೆ, ಹಾಗೆ ಡೈವರ್ಸ್ ಎಂಡೇಂಜರ್ಡ್ ಸ್ಪೀಚೀಸ್ ಅಂದ್ರೆ ಅಳಿವಿನ ಅಂಚಿನಲ್ಲಿರುವಂತಹ ಪ್ರಾಣಿಗಳು ಕೂಡ ಇಲ್ಲಿ ಕಂಡು ಬರುತ್ತೆ. ಉದಾಹರಣೆಗೆ ಇಲ್ಲಿ ಗೈಂಟ್ ಲೆದರ್ ಬ್ಯಾಕ್ ಟರ್ಟಲ್, ನಿಕೋಬಾರ್ ಮೆಕಾಫೋಡ್ ಅನ್ನೋಂತ ಜೀವಿಗಳು ಇಲ್ಲಿ ಕಂಡು ಬರುತ್ತೆ. ಹಾಗಿದ್ರೆ
ಸೊ ಇಲ್ಲಿ ಭಾರತದಲ್ಲಿ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಏನಾಗುತ್ತೆ ಅಂದ್ರೆ ಮ್ಯಾಂಗ್ರೋವ್ ಕಾಡುಗಳು ಕೂಡ ಕಂಡುಬರುತ್ತೆ. ಓಕೆ, ಸೊ ಆ ಒಂದು ಸ್ಥಳಗಳಲ್ಲಿ ಈ ನಿಕೋಬಾರ್ ಕೂಡ ಒಂದು. ಓಕೆ, ಗ್ರೇಟ್ ನಿಕೋಬಾರ್ಗಳಲ್ಲಿ ಕೂಡ ಏನಾಗುತ್ತೆ ಮ್ಯಾಂಗ್ರೋವ್ ಕಾಡುಗಳು ಕಂಡುಬರುತ್ತೆ. ಹಾಗೆ ಪಾಂಡನ್ ಅಂತ ಒಂದು ಒಂದು ರೀತಿಯ ಫಾರೆಸ್ಟ್ ಇಲ್ಲಿ ಕೂಡ ಕಂಡುಬರುತ್ತೆ. ಹಾಗಿದ್ರೆ ಈ ಒಂದು ಪ್ರದೇಶದಲ್ಲಿ ಅಂದ್ರೆ ಗ್ರೇಟ್ ನಿಕೋಬಾರ್ನಲ್ಲಿ ಯಾವೆಲ್ಲ ಒಂದು ಬುಡಕಟ್ಟು ಸಮುದಾಯಗಳು ವಾಸ ಮಾಡುತ್ತೆ ಅಂತಂದ್ರೆ ಇಲ್ಲಿ ಶೋಂಪ್ಮ್ಯಾನ್ ಅಂತ ಬರ್ತಾರೆ. ಶೋಂಪ್ಮ್ಯಾನ್. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಫ್ರಮ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್. ಈ ಬುಡಕಟ್ಟು ಸಮುದಾಯ ಎಲ್ಲಿ ವಾಸ ಮಾಡುತ್ತೆ ಅಂತಂದ್ರೆ ಗ್ರೇಟ್ ನಿಕೋಬಾರ್ ನಲ್ಲಿ ವಾಸ ಮಾಡುತ್ತೆ. ಹಾಗಿದ್ರೆ ಇವ್ರ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಇವರು ಬೇಟೆಯನ್ನ ಆಡ್ತಾರೆ. ಹಾಗೆ ಲಿವ್ ಇನ್ ಇಂಟೀರಿಯರ್ ಫಾರೆಸ್ಟ್ ಅಂದ್ರೆ ಕಾಡುಗಳಲ್ಲಿ ವಾಸ ಮಾಡ್ತಾರೆ. ಕ್ಲಾಸಿಫೈಡ್ ಆಸ್ ಪರ್ಟಿಕ್ಯುಲರ್ಲಿ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಗ್ರೂಪ್ಸ್ ಅಂತ ಬರುತ್ತೆ, PVTG ಅಂತ. ಓಕೆ, ಸೊ ಭಾರತದಲ್ಲಿ ಸುಮಾರು 64 PVTGಗಳಿವೆ. ಸೊ ಅದರಲ್ಲಿ ಸೊ ಇಲ್ಲಿ ವಾಸಿಸುವಂತಹ ಒಂದು ಬುಡಕಟ್ಟು ಸಮುದಾಯ ಕೂಡ ಸೇರಿದೆ. ಸೊ ಈ ಒಂದು ಯೋಜನೆಯ ವೆಚ್ಚ ಅಂದಾಜು ಎಷ್ಟಿದೆ ಅಂತಂದ್ರೆ ಸೊ ಸುಮಾರು 72,000 ಕೋಟಿ ಇದೆ. ಸೊ ಇದನ್ನ ಯಾವಾಗ ಇನಿಷಿಯೇಟ್ ಮಾಡಿದ್ದಾರೆ ಅಂತಂದ್ರೆ 2021ರಲ್ಲಿ ಸೊ ಇದನ್ನ ಇನಿಷಿಯೇಟ್ ಮಾಡ್ತಾರೆ. ಸೊ ಇವಾಗ ಅದಕ್ಕೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಸಿಕ್ಕಿದೆ. ಅಂದ್ರೆ ಸೊ ಪರಿಸರದಿಂದ ಏನ್ ಮಾಡ್ತಾರೆ, ಇಲ್ಲಿ ಕ್ಲಿಯರೆನ್ಸ್ ಯಾರು ಕೊಡ್ತಾರೆ ಅಂತಂದ್ರೆ NGT ಅಂತ ಬರುತ್ತೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅವರು. ಸೊ ಇವರು ಏನ್ ಮಾಡಿದ್ದಾರೆ ಅದಕ್ಕೆ ಒಪ್ಪಿಗೆನ ಕೊಟ್ಟಿದ್ದಾರೆ. ಈ ಒಂದು ಯೋಜನೆಯ ಪರಿಣಾಮಗಳನ್ನ ನೋಡೋದಾದ್ರೆ ಸೊ ಇದು ಅರಣ್ಯ ಮತ್ತು ಆ ಒಂದು ವನ್ಯಜೀವಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಂದ್ರೆ ಸೊ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಡೈವರ್ಷನ್ ಆಫ್ 130 ಸ್ಕ್ವೇರ್ ಕಿಲೋಮೀಟರ್ ಆಫ್ ಫಾರೆಸ್ಟ್ ಲ್ಯಾಂಡ್, ಫೆಲ್ಲಿಂಗ್ ಆಫ್ ಅರೌಂಡ್ 10 lakh ಟ್ರೀಸ್. ಈ ಒಂದು ಯೋಜನೆಗಳಿಂದ ಸುಮಾರು 130 ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಷ್ಟು ಮರಗಳು, 10 ಲಕ್ಷಕ್ಕಿಂತ ಮರಗಳು ಏನಾಗತ್ತೆ ಇಲ್ಲಿ ಅವುಗಳನ್ನ ಕಡಿಬೇಕಾಗತ್ತೆ ಈ ಒಂದು ಯೋಜನೆಗಳನ್ನ ಮಾಡ್ಬೇಕಂದ್ರೆ. ಸೊ ಇದಿಷ್ಟು ಏನಾಯ್ತು ಇವಾಗ ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್ ಕನ್ಸರ್ನ್ ಆದ್ರೆ ಇನ್ನು ಟ್ರೈಬಲ್ ರೈಟ್ಸ್ ಅಂದ್ರೆ ಆ ಒಂದು ಪ್ರದೇಶದಲ್ಲಿ ವಾಸಿಸುವಂತ ಬುಡಕಟ್ಟು ಜನರ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಂದ್ರೆ ಸೊ ಯೂಸ್ ಆಫ್ ಟ್ರೈಬಲ್ ರಿಸರ್ವ್ ಲ್ಯಾಂಡ್ಸ್ ವಿತೌಟ್ ಅಡಿಕ್ವೇಟ್ ಕನ್ಸೆಂಟ್. ಈ ಒಂದು ಯೋಜನೆಯನ್ನ ಆರಂಭ ಮಾಡಬೇಕಂದ್ರೆ ಅವರ ಒಪ್ಪಿಗೆಯನ್ನ ಪಡೆಯದೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಇದು ಸಾಮಾಜಿಕ ಮತ್ತು ಸಿಸ್ಮಿಕ್ ಕನ್ಸರ್ನ್. ಓಕೆ, ನೆಕ್ಸ್ಟ್ ಇಲ್ಲಿ ಲೋಕಲ್ ಪಂಚಾಯತ್ ರೈಜ್ ಕನ್ಸರ್ನ್ ಓವರ್ ಲ್ಯಾಂಡ್ ಅಕ್ವೈಸೇಷನ್ ಪ್ರೊಸೆಸ್. ಸೊ ಈ ಒಂದು ಯೋಜನೆ ಏನ್ ಮಾಡತ್ತೆ ಅಂತಂದ್ರೆ ಸಾಕಷ್ಟು ಭೂಮಿ ಬೇಕಾಗತ್ತೆ. ಸೊ ಹೀಗಾಗಿ ಏನ್ ಮಾಡ್ತಾ ಇದಾರೆ, ಸೊ ಈ ಒಂದು ಪಂಚಾಯತ್ ಏನ್ ಮಾಡ್ತಾ ಇದೆ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಕ್ರಿಟಿಕಲ್ ಮಿನರಲ್ಸ್ ಅಂತ ಬರುತ್ತೆ. ಏನಿದು ಕ್ರಿಟಿಕಲ್ ಮಿನರಲ್ಸ್ ಅಂತಂದ್ರೆ ಇವಾಗ ಸೊ ಕ್ರಿಟಿಕಲ್ ಮಿನರಲ್ ಫಸ್ಟ್ 6 ಬ್ಲಾಕ್ಸ್ ಅವಾರ್ಡೆಡ್. ಓಕೆ, ಸೊ ಇಲ್ಲಿ ಕನ್ನಡದಲ್ಲಿ ಏನಂತ ಕರಿತೀವಿ ಇದಕ್ಕೆ ನಿರ್ಣಾಯಕ ಖನಿಜಗಳಂತ ಕರಿತೀವಿ. ನಿರ್ಣಾಯಕ ಖನಿಜಗಳು ಕ್ರಿಟಿಕಲ್ ಮಿನರಲ್ಸ್. ಸೊ ಇದು ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಯೂನಿಯನ್ ಮಿನಿಸ್ಟರ್ G. Kishan Reddy on Monday introduced fresh franchise of auctions for mining rights in 21 blocks of critical minerals and strategic minerals, announced winners for 6 blocks that were part of the first such auction held last November. ಸೊ ಇಲ್ಲಿ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ 21 ಈ ಒಂದು ಬ್ಲಾಕ್ ಗಳನ್ನ ಗುರುತಿಸಿದೆ. ಅಂದ್ರೆ ಈ ನಿರ್ಣಾಯಕ ಖನಿಜಗಳು ಇರುವಂತಹ ಬ್ಲಾಕ್ ಗಳನ್ನ ಏನ್ ಮಾಡಿದೆ ಐಡೆಂಟಿಫೈ ಮಾಡಿದೆ. ಸೊ ಅದರಲ್ಲಿ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಸೊ 6 ಬ್ಲಾಕ್ಸ್ ಅನ್ನ ಐಡೆಂಟಿಫೈ ಮಾಡಿದೆ. ಸೊ ಇದಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ಇವುಗಳ ಗಣಿಗಾರಿಕೆಯನ್ನ ಮಾಡ್ಲಿಕ್ಕೆ ಅಂದ್ರೆ ಮೈನಿಂಗ್ ಅನ್ನ ಮಾಡ್ಲಿಕ್ಕೆ ಒಂದು ಪ್ರೈವೇಟ್ ಸೆಕ್ಟರ್ಗೆ ಏನ್ ಮಾಡಿದ್ದಾರೆ ಇಲ್ಲಿ ಆಪ್ಷನ್ಗೆ ಕರೆದಿದ್ದಾರೆ. ಹಾಗಿದ್ರೆ ಇಲ್ಲಿ ಯಾವೆಲ್ಲ ಕ್ರಿಟಿಕಲ್ ಮಿನರಲ್ಸ್ ಬರುತ್ತೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಈಸ್ ಲೈಕ್ಲಿ ಟು yield ಫಾಸ್ಫೋರೈಟ್, ಲಿಥಿಯಂ ಅಂಡ್ ಗ್ರಾಫೈಟ್ ಬರುತ್ತೆ ಅಂಡ್ ಮ್ಯಾಂಗನೀಸ್
ಇನ್ ದ ಫಸ್ಟ್ 6 ಬ್ಲಾಕ್ಸ್ ಅವಾರ್ಡೆಡ್. ಹಾಗಿದ್ರೆ ಯಾವ 6 ಬ್ಲಾಕ್ ಗಳನ್ನ ಐಡೆಂಟಿಫೈ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಒಡಿಶಾ ಬರುತ್ತೆ, ತಮಿಳುನಾಡು ಅಂಡ್ ಉತ್ತರ ಪ್ರದೇಶ್ ಅಂಡ್ ಛತ್ತೀಸ್ಗಢ ನಲ್ಲಿ ಏನ್ ಮಾಡಿದ್ದಾರೆ, ಸೊ ಈ ಒಂದು ಗಣಿಗಾರಿಕೆಗೆ ಹರಾಜನ್ನ ಕರೆದಿದ್ದಾರೆ. ಸೊ ಇಲ್ಲಿ ನಾವು ತಿಳ್ಕೊಂಡಿರ್ಬೇಕಾಗಿದ್ದಿರೋದು ಏನಂತಂದ್ರೆ ಈ ಕ್ರಿಟಿಕಲ್ ಮಿನರಲ್ಸ್ ಅಂತ ಯಾವಕ್ಕೆಲ್ಲ ಕರೀತಾರ ಅಂತಂದ್ರೆ, ಎಸ್ ಟೋಟಲ್ ಇಲ್ಲಿ 30 ಕ್ರಿಟಿಕಲ್ ಮಿನರಲ್ಸ್ ಗಳು ಬರುತ್ತೆ. 30 ಕ್ರಿಟಿಕಲ್ ಮಿನರಲ್ಸ್, 30 ನಿರ್ಣಾಯಕ ಖನಿಜಗಳು ಬರುತ್ತೆ. ಸೊ ಅವುಗಳು ಯಾವ ಅಂತಂದ್ರೆ ಇಲ್ಲಿ ಆಂಟಿಮೋನಿ ಬರುತ್ತೆ, ಬೆರಿಲಿಯಂ ಬರುತ್ತೆ, ಬಿಸ್ಮತ್, ಕೋಬಾಲ್ಟ್, ಕಾಪರ್, ಗ್ಯಾಲಿಯಂ, ಜರ್ಮೇನಿಯಂ, ಗ್ರಾಫೈಟ್, ಹಾಫ್ನಿಯಂ, ಇಂಡಿಯಂ, ಲಿಥಿಯಂ. ಸೊ ಈ ರೀತಿ ನಿಮ್ಗೆ ಒಟ್ಟಾರೆಯಾಗಿ ಏನಾಗುತ್ತೆ, ಟೋಟಲ್ 30 ಕ್ರಿಟಿಕಲ್ ಮಿನರಲ್ಸ್ ಗಳನ್ನ ಐಡೆಂಟಿಫೈ ಮಾಡಿದೆ ಗವರ್ಮೆಂಟ್ ಆಫ್ ಇಂಡಿಯಾ. ಹಾಗಿದ್ರೆ ಯಾವುದಕ್ಕೆ ನಾವು ಒಂದು ಕ್ರಿಟಿಕಲ್ ಮಿನರಲ್ಸ್ ಅಂತ ಕರಿತೀವಿ ಅಂತಂದ್ರೆ, ವಾಟ್ ಆರ್ ಕ್ರಿಟಿಕಲ್ ಮಿನರಲ್ಸ್? ಸೊ ಈ ಕ್ರಿಟಿಕಲ್ ಮಿನರಲ್ಸ್ ಅಂತಂದ್ರೆ, ಕ್ರಿಟಿಕಲ್ ಮಿನರಲ್ಸ್ ಆರ್ ದೋಸ್ ಮಿನರಲ್ಸ್ that are essential for economic development and national security. ಓಕೆ, ಸೊ ಇಲ್ಲಿ ಇವು ನಮ್ಗೆ ಎಕಾನಮಿಕ್ ಪರ್ಸ್ಪೆಕ್ಟಿವ್ ಅಥವಾ ಆರ್ಥಿಕ ಬೆಳವಣಿಗೆ ತುಂಬಾ ಏನಾಗಿರುತ್ತೆ ಅಂತಂದ್ರೆ ಅವಶ್ಯವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇಲೆಕ್ಟ್ರಿಕಲ್ ವೆಹಿಕಲ್ ಬಗ್ಗೆ ನೀವು ಕೇಳಿರ್ಬೋದು, ಈ ವೆಹಿಕಲ್ ಬಗ್ಗೆ. ಸೊ ಆ ಒಂದು ವೆಹಿಕಲ್ ನಲ್ಲಿ ಯೂಸ್ ಮಾಡುವಂತ ಲಿಥಿಯಂ ಬ್ಯಾಟ್ರಿ ಬರುತ್ತೆ. ಓಕೆ, ಸೊ ಈ ಲಿಥಿಯಂ ಬ್ಯಾಟ್ರಿ, ಸೊ ಇದರಲ್ಲಿರುವ ಒಂದು ಮಿನರಲ್ ಯಾವ್ದು ಅಂತಂದ್ರೆ ಲಿಥಿಯಂ. ಸೊ ಇದು ಕೂಡ ಏನಾಗಿದೆ ಅಂತಂದ್ರೆ ಕ್ರಿಟಿಕಲ್ ಮಿನರಲ್ ಆಗಿದೆ. ಓಕೆ, ಸೊ ಹೀಗಾಗಿ ಏನಾಯ್ತು ಇವಾಗ ಎಕನಾಮಿಕ್ ಡೆವಲಪ್ಮೆಂಟ್ ಗೆ ಇಂಪಾರ್ಟೆಂಟ್ ಆಗತ್ತೆ. ಇನ್ನು ನ್ಯಾಷನಲ್ ಸೆಕ್ಯೂರಿಟಿ ಅಂತ ಬಂದ್ರೆ, ಓಕೆ, ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನ್ಯೂಕ್ಲಿಯರ್ ಒಂದು ಅಪ್ಲಿಕೇಶನ್ ಅಲ್ಲಿ, ಹಾಗೆ ಏರೋಸ್ಪೇಸ್ ನಲ್ಲಿ ಯೂಸ್ ಮಾಡ್ತಾರೆ. ಸೊ ಈ ರೀತಿಯ ಒಂದು ಮಹತ್ವದ ಒಂದು ಆಕ್ಟಿವಿಟಿಗಳಲ್ಲಿ ಬೇಕಾಗಿರುವಂತಹ ಖನಿಜಗಳನ್ನ ಏನಂತ ಕರಿತೀವಿ ನಾವು, ಕ್ರಿಟಿಕಲ್ ಮಿನರಲ್ಸ್ ಅಂತ ಕರಿತೀವಿ. ಈ ಒಂದು ಖನಿಜಗಳು ಏನಾಗತ್ತಂದ್ರೆ ಕ್ರಿಟಿಕಲ್ ಮಿನರಲ್ಸ್ ಅಂತಂದ್ರೆ, ಸೊ ಇವು ತುಂಬಾ ಒಂದು ಕೆಲವೇ ಪ್ರದೇಶಗಳಿಗೆ ಸೀಮಿತವಾಗಿರುತ್ತೆ. ಸೊ ಇದು ಎಲ್ಲ ಪ್ರದೇಶಗಳಿಗೆ ಕಂಡು ಬರೋದಿಲ್ಲ. ಸೊ ಹೀಗಾಗಿ ಏನಾಗತ್ತಂತಂದ್ರೆ, ಇನ್ ಕೇಸ್ ಯಾವ್ದಾದ್ರು ಜಿಯೋ ಪೊಲಿಟಿಕಲ್ ಡಿಸ್ಪ್ಯೂಟ್ ಬಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ರಷ್ಯಾ ಮತ್ತು ಯುಕ್ರೇನ್ ವಾರ್ ನಡೀತಾ ಇದೆ ಅಲ್ವಾ. ಸೊ ಇದರ ಪರಿಣಾಮವಾಗಿ ಏನಾಗತ್ತೆ, ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಮೈನಿಂಗ್ ನಿಂತು ಹೋದಾಗ ಇಂಪಾರ್ಟೆಂಟ್ ಬೇಕಾಗಿರುವಂತ ಇವಾಗ ಏನಾಗತ್ತೆ, ಇದೇ ಪ್ರದೇಶದಲ್ಲಿ ಲಿಥಿಯಂ ಸಿಗತ್ತೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಲಿಥಿಯಂ ಸಿಗತ್ತೆ ಅಂತಂದ್ರೆ, ಸೊ ಈ ಪ್ರದೇಶದಿಂದ ಪೂರೈಕೆ ಸ್ಥಗಿತಗೊಂಡಾಗ ಏನಾಗತ್ತೆ, ಲಿಥಿಯಂ ಬ್ಯಾಟ್ರಿ ಮೇಲೆ ಅದೇನಾಗತ್ತೆ ಪರಿಣಾಮವನ್ನು ಬೀರುತ್ತೆ. ಅಂದ್ರೆ ಅದು ಪೂರೈಕೆ ಸರಪಳಿಯಲ್ಲಿ ಏನಾಗುತ್ತೆ ಅಡಚಣೆಯನ್ನು ಉಂಟು ಮಾಡುತ್ತೆ. ಇದರ ಇಂಪಾರ್ಟೆನ್ಸ್ ಅನ್ನ ನೋಡೋದಾದ್ರೆ, ಸೊ ಇದು ಎಕನಾಮಿಕ್ ಇಂಪಾರ್ಟೆನ್ಸ್ ಅನ್ನ ಪಡೆದಿದೆ, ಹಾಗೆ ತುಂಬಾ ಸಪ್ಲೈ ರಿಸ್ಕ್ ಹೊಂದಿದೆ, ಹಾಗೆ ಕ್ರಿಟಿಕ್ಯಾಲಿಟಿ ಆಫ್ ಮಿನರಲ್ಸ್. ಓಕೆ, ತುಂಬಾ ಅವು ಏನಾಗುತ್ತೆ ಇಲ್ಲಿ ವಿರಳವಾಗಿ ಸಿಗತ್ತೆ. Now let us see the last article. ಸೊ ಇದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ಶ್ರೀನಗರ್ ವರ್ಲ್ಡ್ ಕ್ರಾಪ್ ಸಿಟಿ ಟ್ಯಾಗ್ ವಿಲ್ ಪ್ರಮೋಟ್ ಗ್ಲೋಬಲ್ ಲಿಂಕ್ಸ್. ಸೊ ಇಲ್ಲಿ ಶ್ರೀನಗರ್ಗೆ ಏನು ಅಂತ ಹೆಸರು ಕೊಟ್ಟಿದ್ದಾರೆ, ಇಲ್ಲಿ ವರ್ಲ್ಡ್ ಕ್ರಾಪ್ ಸಿಟಿ ಅಂತ ಏನ್ ಮಾಡಿದಾರೆ ಅದಕ್ಕೆ ಹೆಸರನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಯಾರನ್ನ ಈ ಒಂದು ಟೈಟಲ್ ನ ಕೊಡ್ತಾರೆ ಅಂತಂದ್ರೆ, ಶ್ರೀನಗರ್ ಹ್ಯಾಸ್ ಅರ್ನ್ಡ್ ದಿ ವರ್ಲ್ಡ್ ಕ್ರಾಪ್ ಸಿಟಿ ಟ್ಯಾಗ್ ಫ್ರಮ್ ದ ವರ್ಲ್ಡ್ ಕ್ರಾಪ್ಸ್ ಕೌನ್ಸಿಲ್. ಓಕೆ, ಸೊ ಇಲ್ಲಿ ಯಾರು ಕೊಡ್ತಾರೆ ಈ ಒಂದು ಟೈಟಲ್ ಅಂತಂದ್ರೆ, ಫ್ರಮ್ ವರ್ಲ್ಡ್ ಕ್ರಾಪ್ಸ್ ಕೌನ್ಸಿಲ್ ಅನ್ನೋರು ಸೊ ಈ ಒಂದು ಹೆಸರನ್ನ ಕೊಡ್ತಾರೆ. ಸೊ ಈ ಒಂದು ಹೆಸರನ್ನ ಕೊಡೋದ್ರಿಂದ ಏನಾಗತ್ತೆ ಅಂತಂದ್ರೆ, ಆ ಒಂದು ಪ್ರದೇಶದಲ್ಲಿ ಉತ್ಪಾದನೆ ಆಗುವಂತಹ ಕರಕುಶಲ ವಸ್ತುಗಳು. ಸೊ ಇಲ್ಲಿ ಕ್ರಾಫ್ಟ್ ಅಂತಂದ್ರೆ ಏನು, ಕರಕುಶಲ. ಓಕೆ, ಕರಕುಶಲ. ಸೊ ಈ ವಸ್ತುಗಳಿಗೆ ಏನಾಗತ್ತೆ, ಅಲ್ಲಿ ಜಾಗತಿಕವಾಗಿ ಏನಾಗತ್ತೆ ಬೇಡಿಕೆ ಹೆಚ್ಚು ಬರುತ್ತೆ. ಹಾಗಿದ್ರೆ ಈ ಒಂದು ಭಾಗದಿಂದ ಅಂದ್ರೆ ಈ ಒಂದು ಶ್ರೀನಗರಲ್ಲಿ ಬರುತ್ತೆ, ಇದು ಜಮ್ಮು ಅಂಡ್ ಕಾಶ್ಮೀರ್ ನಲ್ಲಿ ಬರುತ್ತೆ. ಓಕೆ, ಇಲ್ಲಿ ಉತ್ಪಾದನೆ ಆಗುವಂತ ಒಂದು ಪ್ರಮುಖ ಒಂದು ಕರಕುಶಲ ವಸ್ತುವನ್ನ ನೋಡೋದಾದ್ರೆ ಇಲ್ಲಿ ಪಶ್ಮಿನಾ ಶಾಲುಗಳು ಅಂತ ಬರುತ್ತೆ. ಓಕೆ, ಸೊ ನಿಮ್ಗೆ ಇದನ್ನ
ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲಿ ಸೊ ಈ ರೀತಿಯ ಕ್ವಶನ್ನ ಕೇಳ್ತಾರೆ. ಸೊ ಇಲ್ಲಿ ಪಶ್ಮಿನಾ ಶಾಲ್ ಅಂತ ಕೊಟ್ಟು ಸೊ ಇಲ್ಲಿ ಬೇರೆ ಬೇರೆ ಸ್ಟೇಟ್ಸ್ಗಳನ್ನ ಹೆಸರನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅವಾಗ. ನೆಕ್ಸ್ಟ್ ಇಲ್ಲಿ ಕಾರ್ಪೊರೇಟ್ಸ್ಗಳನ್ನ ಇದನ್ನ ಮಾಡ್ತಾರೆ. ಕಾರ್ಪೊರೇಟ್ಸ್ಗಳನ್ನ ಹಾಗೆ ವಾಲ್ನಟ್ ಮರದ ಕೆತ್ತನೆ ಕೂಡ ಈ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ. ಓಕೆ, ಎಸ್. ಸೊ ಇದು ಇವತ್ತಿನ ದಿ ಹಿಂದೂ ದಿನಪತ್ರಿಕೆ ಒಂದು ಡಿಟೇಲ್ಡ್ ಅನಲೈಸಿಸ್ ಆಗಿತ್ತು. ಸೊ ಇವಾಗ ನಾವು ಪ್ರಿಲಿಮ್ಸ್ ಇವತ್ತಿನ ಒಂದು ಅನಲೈಸಿಸ್ ಮೇಲೆ ಪ್ರಿಲಿಮ್ಸ್ ರಿಲೇಟೆಡ್ ಆಗಿರುವಂತ ಕ್ವಶನ್ಸ್ಗಳನ್ನ ನೋಡೋಣ. ಸೊ ಇವುಗಳ ಉತ್ತರಗಳನ್ನ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಪೋಸ್ಟ್ ಮಾಡಿ. ಸೊ ಇದರ ಉತ್ತರಗಳನ್ನ ನಾಳೆ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡಲಿದ್ದೀವಿ. ಎಸ್, ನಾವು ಇವಾಗ ಕ್ವಶನ್ ನೋಡೋಣ. ಏನಿದೆ ಫಸ್ಟ್ ಕ್ವಶನ್ ಅಂತಂದ್ರೆ, ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ may form a new states by separating territory from any state or by unifying any territory as part of any state. Which of the following procedures are true in this regard ಅಂತ ಕೇಳಿದ್ದಾರೆ. ಹಾಗಿದ್ರೆ ಸೊ ಇಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ, ಸೊ ಸಂಸತ್ ಅನ್ನೋದು ಹೊಸ ಒಂದು ರಾಜ್ಯವನ್ನ ಫಾರ್ಮ್ ಮಾಡ್ಬೇಕಿದ್ರೆ ಬೈ ಸಪರೇಟಿಂಗ್. ಓಕೆ, ಸೊ ಯಾವುದೇ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯವನ್ನ ಸಪರೇಟ್ ಮಾಡಿ ಹೊಸ ರಾಜ್ಯವನ್ನ ಅಥವಾ ಸಪರೇಟ್ ಅಥವಾ ಅದನ್ನ ಎರಡು ರಾಜ್ಯಗಳನ್ನ ಒಂದು ರಾಜ್ಯವನ್ನ ಮಾಡ್ಬೇಕಾದಾಗ ಸೊ ಇಲ್ಲಿ ಯಾವೆಲ್ಲ ಪ್ರೊಸೀಜರ್ಗಳನ್ನ ಫಾಲೋ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇಲ್ಲಿ ಆನ್ ದ ಪ್ರಿಯರ್ ರೆಕಮೆಂಡೇಶನ್ ಆಫ್ ದ ಪ್ರೆಸಿಡೆಂಟ್, ಅಂಡ್ ಸೆಕೆಂಡ್ on the recommendation of the president, who usually has to refer the bill to the legislature of the state or state which are going to be affected by the changes proposed in the bill. Yes, which are affected by the changes proposed in the bill. And the last statement in the by special majority in the parliament and ratification by more than half of the states ಅಂತ ಇದೆ. ಓಕೆ, ಹಾಗಿದ್ರೆ ಇವುಗಳಲ್ಲಿ ಸರಿ ಉತ್ತರ ಯಾವುದು ಅನ್ನೋದನ್ನ ತಿಳಿಸಿ. Now let us see the next question. Which of the following is not possible by law of parliament under article 3 of the constitution ಅಂತ ಇದೆ. ಓಕೆ, ಸೊ ಇಲ್ಲಿ ಮೇಲೆ ಕೂಡ ಡಿಸ್ಕಸ್ ಮಾಡಿದೀವಿ. ಸೊ ಆರ್ಟಿಕಲ್ 3 ಅಂಡರ್ ಅಲ್ಲಿ ಸಂಸತ್ತಿಗೆ ಯಾವೆಲ್ಲ ಒಂದು ಅಧಿಕಾರವನ್ನ ನೀಡಿದ್ದಾರೆ ಅಂತ ಹೇಳಿ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಫಾರ್ಮೇಶನ್ ಆಫ್ ನ್ಯೂ ಸ್ಟೇಟ್ಸ್ ಇದೆ, ಆಲ್ಟರೇಷನ್ ಆಫ್ ಏರಿಯಾಸ್ ಆಫ್ ಸ್ಟೇಟ್ಸ್ ಅಂತ ಇದೆ, ಆಲ್ಟರೇಷನ್ ಆಫ್ ಬೌಂಡ್ರೀಸ್ ಆಫ್ ಸ್ಟೇಟ್ಸ್ ಅಂಡ್ ಅಡ್ಮಿಷನ್ ಆಫ್ ದ ನ್ಯೂ ಸ್ಟೇಟ್ಸ್ ಅಂತ ಇದೆ. Now this last question, which of the following is or comes under the category of critical minerals ಅಂತ ಕೇಳಿದ್ದಾರೆ. ಸೊ ಒಟ್ಟಾರೆಯಾಗಿ 30 ಕ್ರಿಟಿಕಲ್ ಮಿನರಲ್ಸ್ ಗಳಿವೆ. ಸೊ ಅವುಗಳಲ್ಲಿ ಇವುಗಳು ಯಾವ ಅಂತ ಕೇಳಿದ್ದಾರೆ. ಫಸ್ಟ್ ಒಂದು ಕೋಬಾಲ್ಟ್ ಕೊಟ್ಟಿದ್ದಾರೆ, ನಿಕ್ಕೆಲ್ ಕೊಟ್ಟಿದ್ದಾರೆ, ಅಂಡ್ ಲಿಥಿಯಂ ಕೊಟ್ಟಿದ್ದಾರೆ. ಸೊ ಇದ್ರ ಆನ್ಸರ್ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಇನಿಷಿಯೇಟಿವ್ ನಾವು ತಗೊಳ್ಳೋರಿದ್ದೀವಿ ಅಂತಂದ್ರೆ, ಸೊ ಮುಂದಿನ ದಿನಗಳಲ್ಲಿ ವಿಷನ್ ಮ್ಯಾಗಜಿನ್ ಕೂಡ ನಾವು ಅನಲೈಸಿಸ್ ಅನ್ನ ಮಾಡ್ಲಿದ್ದೀವಿ. ಸೊ ಅದು ಕೂಡ ನಿಮಗೆ ಪ್ರತಿದಿನ ಸಿಗತ್ತೆ, ಅದು ಕೂಡ ಯೂಟ್ಯೂಬ್ ನಲ್ಲಿ ಇರುತ್ತೆ. ಹಾಗೆ ಸೊ ಈ ತಿಂಗಳಲ್ಲಿ ಇದು 22ಕ್ಕೆ ಮ್ಯಾಗಜಿನ್ ಬಂದಿರುತ್ತೆ ಪ್ರತಿ ತಿಂಗಳಲ್ಲಿ. ಸೊ ಅದನ್ನ ನಾವು ಮುಂದಿನ ತಿಂಗಳು ಮ್ಯಾಗಜಿನ್ ಬರೋ ಹೊತ್ತಿಗೆ ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ ನಿಮ್ಗೆ ಒಂದು ಕಂಪ್ಲೀಟ್ ವಿಷನ್ ಮ್ಯಾಗಜಿನ್ ಅನಲೈಸಿಸ್ ನ ಮಾಡಿಕೊಡ್ತೀವಿ. ಓಕೆ, ಸೊ ಈ ಒಂದು ಕ್ಲಾಸಿನ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಏನಾದ್ರೂ ಸಲಹೆನ ಕೊಡೋದಾಗಿದ್ರೆ ಸೊ ನೀವು ನಿಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.